ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ನಾನ್ ನಿಮ್ ರಮೇಶ್ ಸರ್ ನಿಮಗೋಸ್ಕರವಾಗಿ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಜಯನಗರದ ದಿ ಎಂಡ್ ವಿಡಿಯೋ ವಿಜಯನಗರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಿಮ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ವಿಜಯನಗರದ ಕಲೆ ವಾಸ್ತುಶಿಲ್ಪದ ಸಂಪೂರ್ಣ ಮಾಹಿತಿಯನ್ನ ಕೂಡ ನೀವು ಇದರಲ್ಲಿ ತಿಳ್ಕೊಳ್ಬಹುದು. ಮತ್ತೆ ಇದುವರೆಗೂ ಕೂಡ ಯಾರ್ಯಾರು ನಮ್ಮ ಸ್ಫೂರ್ತಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ಅನ್ನ ನೀವು ಡೈರೆಕ್ಟ್ ಆಗಿ ಪಡಿಬಹುದು ಅಂತ ಹೇಳ್ತಾ, ಸೊ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ ಸ್ನೇಹಿತರೆ. ಮತ್ತೆ ರಮೇಶ್ 99 ನಂದು ಟೆಲಿಗ್ರಾಮ್ ಲಿಂಕ್, ಸೊ ಆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೂಡ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದೊಂದೇ PDF ಗಳನ್ನ ಈಗ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಿ. ಎಲ್ಲ PDF ಗಳನ್ನ ನೀವೇನ್ ಮಾಡಬಹುದು, ಪಡಿಬಹುದು ಅಂತ ಹೇಳ್ತಾ, ಸೊ ವಿಡಿಯೋವನ್ನ ಆರಂಭಿಸೋಣ. ಏನಿದೆ ಅಂತ ಹೇಳಿ ನೋಡೋಣ ಬನ್ನಿ. ಏನಿದೆ ಹೇಳಿ ನೋಡುವಂತ ಸಮಯ. ಸೊ ಪ್ರಶ್ನೆಗಳ ಮುಖಾಂತರ ನಾನು ಯಾವಾಗ್ಲೂ ಹೇಳ್ತಾ ಹೋಗ್ತಾ ಇರ್ತೀನಿ. ಕಲೆ ವಾಸ್ತುಶಿಲ್ಪದಲ್ಲಿ ಮೊದಲನೇ ಪ್ರಶ್ನೆ ಇದೆ ನೋಡಿ. ಮೊದಲನೇ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ, ವಿಜಯನಗರದ ಅರಸರು ಬಳಸಿದ ಕಲೆಯು ಮೂಲತಃ ಯಾವ ಸ್ವರೂಪವನ್ನ ವಿಕಸಿತಗೊಳಿಸಿದರು? ನೋಡಿ, ಇಲ್ಲಿ ಎರಡು ವರ್ಡ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ವಿಜಯನಗರದ ಅರಸರು ಬಳಸಿದಂತ ಕಲೆ ಏನಿದೆ ಅದು ಯಾವುದನ್ನ ಮೂಲತಃ ವಿಕಸಿತ ರೂಪಗೊಳಿಸಿದ್ರು? ವಿಜಯನಗರ ಶೈಲಿಯನ್ನ, ದ್ರಾವಿಡ ಶೈಲಿಯನ್ನ, ನಾಗರ ಶೈಲಿಯನ್ನ, ವೇಸರ ಶೈಲಿಯನ್ನ? ಯೋಚನೆ ಮಾಡಿ ನೋಡೋಣ. ಒಂದು ಕಮೆಂಟ್ ಹಾಕಿ ನೋಡೋಣ, ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಆನ್ಸರ್ ಅಂತಂದ್ರೆ, ದ್ರಾವಿಡ ಶೈಲಿಯ ವಿಕಸಿತ ರೂಪವನ್ನ ಇವರು ಮಾಡ್ತಾ ಬಂದ್ರು. ಮೂಲತಃ ಅಂತ ಇಲ್ದೇ ಇದ್ರೆ ಇವರ ಶೈಲಿ ಏನಂತ ಕರೀತಾರೆ ಅಂದ್ರೆ ವಿಜಯನಗರ ಶೈಲಿ ಅಂತಾನೆ ನಮ್ಮಲ್ಲಿ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಇವ್ರನ್ನ ಸಪರೇಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಿಮಗೆ ಗೊತ್ತು, ಭಾರತದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸಾಮಾನ್ಯವಾಗಿ ನಾಗರ ಶೈಲಿಗಳು ಆರ್ಕಿಟೆಕ್ಚರ್ಸ್ ಇರ್ತಾ ಇತ್ತು. ಸೌತ್ ಇಂಡಿಯಾದಲ್ಲಿ ನಿಮಗೆ ಗೊತ್ತಿದೆ ದ್ರಾವಿಡ ಶೈಲಿ ಇರ್ತಾ ಇತ್ತು. ಈ ಮಧ್ಯ ಇಂಡಿಯಾ ಅಥವಾ ಭಾರತದ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಇಲ್ಲೊಂದು ಹೊಸ ವಿಕಸಿತ ರೂಪ ಬಂತು. ಅದನ್ನ ನಾಗರ ಶೈಲಿ ಅಂತ ಕೂಡ ಕರಿತೀವಿ, ಅಲ್ಲ ವೇಸರ ಶೈಲಿ ಅಂತ ಕೂಡ ಕರಿತೀವಿ. ಸಾರಿ, ಏನಂತೀವಿ ಅದನ್ನ ನೆನ್ಪಿಟ್ಕೊಳ್ಳಿ. ಅದನ್ನ ಏನಂತ ಕರಿತೀವಿ? ವೇಸರ ಶೈಲಿ ಅಂತ ಕೂಡ ಕರಿತೀವಿ. ಓಕೆ, ಹಾಗಾಗಿ ನಾರ್ತ್ ಅಲ್ಲಿ ನಾಗರ, ಸೌತ್ ಅಲ್ಲಿ ದ್ರಾವಿಡ, ಮಧ್ಯದಲ್ಲಿ ವೇಸರ ಶೈಲಿ ಬಂತು. ಇದರಲ್ಲಿ ಇವರು ದ್ರಾವಿಡ ಮತ್ತು ವೇಸರದ ಮುಂದಿನ ವಿಕಸಿತ ರೂಪವನ್ನು ನಾವೆಲ್ಲಿ ಕಾಣಬಹುದು ಅಂದ್ರೆ ಹೊಯ್ಸಳರ ಕಾಲದಲ್ಲಿ ಕಾಣಬಹುದು. ಓಕೆ, ಹೊಯ್ಸಳರ ಕಾಲದಲ್ಲಿ ಕಾಣ್ತೀವಿ. ಹೊಯ್ಸಳರ ಕಾಲದಿಂದ ಮತ್ತೆ ವಿಕಸಿತ ರೂಪ ಎಲ್ಲಿಗೆ ಬಂತಿದ್ದು? ವಿಜಯನಗರ ಕಾಲಕ್ಕೆ ಬಂತು. ಇವತ್ತೆಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಅದು ಹೇಗೆ ವಿಕಸಿತ ರೂಪ ಆಗ್ತಾ ಹೋಯ್ತು ಅಂತ. ಸೊ ಹಾಗಾಗಿ ಇದು ದ್ರಾವಿಡ ಶೈಲಿಯ ಮೂಲ ವಿಕಸಿತ ರೂಪ ಅಂತ ಕೂಡ ಅದನ್ನ ನಾವು ಕರಿತೀವಿ. ಸೊ ಎರಡನೇ ಪ್ರಶ್ನೆ ಇದೆ ನೋಡಿ, ಅಟೆಂಡ್ ಮಾಡಿ. ವಿಜಯನಗರದ ಕಲೆಯು ದ್ರಾವಿಡ ಕಲೆಯ ಶ್ರೇಷ್ಠ ವಿಕಸಿತ ರೂಪ ಎಂದು ಹೇಳಿದವ್ರು ಯಾರು? ಇದೇ ಡೈಲಾಗ್ ಅನ್ನ ಹೇಳಿದವ್ರು ಯಾರು ಅಂತ. ಬಟ್ ಈಗ ನಾನ್ ರಮೇಶ್ ಸರ್ ಹೇಳಿದೀನಿ, ಅದಕ್ಕಿಂತ ಮುಂಚೆ ಯಾರು ಹೇಳಿದ್ರು? ಪರ್ಸಿ ಬ್ರೌನ್, BL ರೈಸ್, ದಯಾರಾಮ್ ಸಾಹನಿ, ಕನ್ನಿಂಗ್ಹ್ಯಾಮ್. ಯೋಚನೆ ಮಾಡಿ ನೋಡೋಣ. ಈ ಪ್ರಶ್ನೆಗೆ ಉತ್ತರ ನೀವು ನೋಡಬಹುದು. ಇದನ್ನ ಹೇಳಿದಂತವ್ರು ಪರ್ಸಿ ಬ್ರೌನ್ ಅವರು ಇದನ್ನ ಹೇಳಿದ್ದಾರೆ. ಓಕೆ ನೋಡಿ, ವಿಜಯನಗರದ ವಾಸ್ತುಶಿಲ್ಪದ ಬಗ್ಗೆ ಬಹಳಷ್ಟು ಪುಸ್ತಕಗಳಲ್ಲಿ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ದಾರೆ. ನೋಡಿ, ಇಲ್ಲಿ ಪರ್ಸಿ ಬ್ರೌನ್ ಕೂಡ ಒಂದು ಡೈಲಾಗ್ ಹೇಳಿದ್ದಾರೆ. ಇದನ್ನ ಯಾವಾಗಲೂ ಕೂಡ ವಿಜಯನಗರದ ಕಲೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಅಂತ ಕೂಡ ಇದನ್ನ ಕರೀತಾರೆ. ಸೊ ಹಂಗಾಗಿ ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ಕಲಾರಂಗದ ಅದ್ವಿತೀಯ ಸಾಧನೆ ಮಾಡಿರ್ತಕ್ಕಂಥದ್ದು ವಿಜಯನಗರದ ಬಹುಮುಖ್ಯವಾದಂತಹ ಹೆಮ್ಮೆ. ಏನದು ವಿಕಸಿತ ರೂಪ ಅಂತಂದ್ರೆ, ಇವರ ಶೈಲಿಯಲ್ಲಿ ಅಸಂಖ್ಯಾತ ದೇವಾಲಯಗಳನ್ನೆಲ್ಲ ಕಟ್ಟಿದ್ದಾರೆ. ಆದ್ರೆ ವೆರಿ ಇಂಪಾರ್ಟೆಂಟ್, ಕಲ್ಯಾಣ ಮಂಟಪಗಳು, ರಾಯಗೋಪುರಗಳು, ಮೂರ್ತಿ ಶಿಲ್ಪಗಳನ್ನ ನಿರ್ಮಿಸ್ತಕ್ಕಂಥ ಕಲಾ ಶ್ರೀಮಂತಿಕೆ ಇವ್ರ ಕಾಲದಲ್ಲಿ ಜಾಸ್ತಿ ಆಗ್ತಾ ಹೋಯ್ತು. ಈ ರಾಯಗೋಪುರ ಶೈಲಿ, ಕಲ್ಯಾಣ ಮಂಟಪಗಳ ಶೈಲಿಯಲ್ಲಿ ಹೊಸ ತರದ ಬದಲಾವಣೆಗಳನ್ನು ತಂದಿದ್ರಿಂದಾಗಿ ಅವರ ಕಾಲದಲ್ಲಿ ಏನು ಚಾಲುಕ್ಯ, ಪಲ್ಲವ, ಚೋಳ, ಹೊಯ್ಸಳ ವಾಸ್ತು ಶೈಲಿಗಳನ್ನ ಸ್ವಲ್ಪ ಮಿಶ್ರಣ ಮಾಡಿಬಿಟ್ಟು ಇವ್ರದ್ದು ಆಗಿರ್ತಕ್ಕಂಥ ಹೊಸ ಸೃಜನಶೀಲತೆಯನ್ನ ಬೆಳೆಸ್ತಾ ಬಂದ್ರು. ಹಾಗೆ ಬೆಳೆಸಿದ್ದನ್ನ ವಿಜಯನಗರ ಶೈಲಿ ಅಂತ ಕೂಡ ಕರಿತೀವಿ. ಓಕೆ,
ಹಾಗಾಗಿ ಕೃಷ್ಣದೇವರಾಯ ಮತ್ತು ಅಚ್ಯುತರಾಯನ ಕಾಲದಲ್ಲಿ ದ್ರಾವಿಡ ವಾಸ್ತು ಶೈಲಿಯ ಅತ್ಯುನ್ನತ ಮಟ್ಟವನ್ನ ಕರ್ನಾಟಕದಲ್ಲಿ ನಾವು ಕಾಣ್ಬೋದು. ಸೊ ನಿಮ್ಗೆ ಇದ್ರ ಮೇಲೆನೆ ಒಂದು ಪ್ರಶ್ನೆ ಮಾಡ್ತಾನೆ ಅವನು. ವಿಜಯನಗರದ ಯಾವ ಅರಸರ ಕಾಲದಲ್ಲಿ ಶ್ರೇಷ್ಠ ವಿಕಸಿತ ರೂಪಗಳು ಕಂಡು ಬಂದವು ಅಂತಂದ್ರೆ ಇಬ್ರು ದೊರೆಗಳು, ಒಂದು ಶ್ರೀಕೃಷ್ಣ ದೇವರಾಯ, ಮತ್ತೊಬ್ಬ ಅಚ್ಯುತರಾಯನ ಕಾಲ ಅಂತ ಕೂಡ ನಾವು ಅದನ್ನ ಏನ್ ಮಾಡ್ಬೋದು, ಹೇಳ್ಬೋದು ಸ್ನೇಹಿತರೆ. ಹಂಗಾಗಿ ನೆನ್ಪಿಟ್ಕೊಳ್ಳಿ, ನಮ್ಮ PUC ಪುಸ್ತಕಗಳು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಲೇಖಗಳನ್ನು ಮಾಡಿದಾವ್. ನೋಡಿಲ್ಲಿ ಕಲೆ ವಾಸ್ತುಶಿಲ್ಪದಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ರಾಜಧಾನಿ ಹಂಪಿ ಶ್ರೇಷ್ಠವಾದ ಕಲೆಯನ್ನ ಹೊಂದಿತ್ತು ಅಂತ, ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನ ಇವರು ಬೆಳೆಸ್ತಾ ಬಂದ್ರು. ಕೆಲವೊಂದು ವಿಶಿಷ್ಟ ಲಕ್ಷಣಗಳನ್ನ ಇದಕ್ಕೆ ಸೇರಿಸಿದ್ರಿಂದಾಗಿ ಈ ಒಂದು ವಿಜಯನಗರದ ಕಲಾ ಶೈಲಿಯನ್ನ ಏನಂತ ಕರೀತಾರೆ ಅಂದ್ರೆ ವಿಜಯನಗರ ವಾಸ್ತುಶಿಲ್ಪ ಶೈಲಿ ಅಂತ ಕೂಡ ಇದನ್ನ ಕರೀತಾರೆ. ಈ ವಿಜಯನಗರದ ವಾಸ್ತುಶಿಲ್ಪ ಶೈಲಿ ಅಂದ್ರೆ ಹಂಗಾರೆ ಹಿಂದಿನ ಶೈಲಿಗಳಿಗಿಂತ ಈ ಶೈಲಿ ಏನೋ ಬದಲಾವಣೆಗಳನ್ನ ಹೇಳಿದೆ ಅಂತ ನಮ್ಗೆ ಅರ್ಥ ಆಗತ್ತೆ. ಹಾಗಾದ್ರೆ ಏನೇನು ಇದರ ಲಕ್ಷಣಗಳು ಅಂತ ನಾವು ತಿಳ್ಕೋಬೇಕು. ಹಿಂದಿನ ದೇವಾಲಯಗಳಿಗೂ ಇವುಗಳಿಗೂ ಏನು ಬದಲಾವಣೆಗಳಾಯ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ಅದ್ರ ಮಧ್ಯೆ ನಿಮ್ಗೊಂದು ಪ್ರಶ್ನೆ ಅಟೆಂಡ್ ಮಾಡಿ ಗೊತ್ತಾಗತ್ತೆ, ಈ ತರ ಪ್ರಶ್ನೆಗಳು ಬರಬಹುದು. ವಿಜಯನಗರ ವಾಸ್ತುಶಿಲ್ಪದಲ್ಲಿ ಬಹುಮುಖ್ಯವಾಗಿ ಬೆಳವಣಿಗೆಯಾದ ಅಂಶ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಬಹುಮುಖ್ಯವಾಗಿ ಬೆಳವಣಿಗೆಯಾದ ಅಂಶ ಯಾವುದು ಅಂತ ಯೋಚನೆ ಮಾಡಿ ನೋಡೋಣ. ನೆನ್ಪಿಟ್ಕೊಳ್ಳಿ, ವಿಜಯನಗರದ ವಾಸ್ತುಶಿಲ್ಪದಲ್ಲಿ ಬಹುಮುಖ್ಯವಾಗಿ ಬೆಳವಣಿಗೆಯಾದ ಅಂಶ ಅಂದ್ರೆ ಕಲ್ಯಾಣ ಮಂಟಪಗಳು. ನೆನ್ಪಿಟ್ಕೊಳ್ಳಿ, ಅಲ್ಲಿಯವರೆಗೂ ಕೂಡ ನಮ್ಮ ದೇವಾಲಯಗಳಲ್ಲಿ ಕಲ್ಯಾಣ ಮಂಟಪಗಳನ್ನ ಕಟ್ಟುವ ಪರಿಕ್ರಮ ನಮ್ಮಲ್ಲಿ ಇರಲಿಲ್ಲ. ದೇವಸ್ಥಾನ ಅಂದ್ರೆ ಕೇವಲ ದೇವಸ್ಥಾನಗಳು ಮಾತ್ರ ಇರ್ತಾ ಇತ್ತು. ಫಸ್ಟ್ ಟೈಮ್ ವಿಜಯನಗರದ ವಿಕಸಿತ ರೂಪದಲ್ಲಿ ನಮಗೆ ಕಂಡು ಬಂದಿದ್ದು ಕಲ್ಯಾಣ ಮಂಟಪಗಳು. ಅದು ಬಿಟ್ರೆ ದೊಡ್ಡ ಗೋಪುರಗಳನ್ನ ಕಟ್ತಾ ಇದ್ರು, ಆದ್ರೆ ರಾಯಗೋಪುರಗಳನ್ನ ಕಟ್ಟುವುದು ಶೈಲಿ ಬದಲಾವಣೆ ಆಗಿತ್ತು. ಏನಾಗಿತ್ತು ಅಂತಂದ್ರೆ ಹೊಯ್ಸಳರ ಕಾಲದಲ್ಲಿ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಒಂದು ಪಿಲ್ಲರ್ ಅಂದ್ರೆ ಒಂದು ಗೋಪುರವನ್ನು ಕಟ್ತಾ ಇದ್ರು. ಗರ್ಭಗುಡಿಯ ಮುಂಭಾಗದ ಹಜಾರಕ್ಕೆ, ಒಂದು ಸುಖನಾಸಿಯ ಹಜಾರಕ್ಕೆ ಏನ್ ಮಾಡ್ತಾ ಇದ್ರು, ಒಂದು ಪಿಲ್ಲರ್ನ ಕಟ್ತಾ ಇದ್ರು. ಬಟ್ ಇವ್ರ ಕಾಲದಲ್ಲಿ ರಾಯಗೋಪುರ ಹೇಗಿರ್ತಾ ಇತ್ತು ಅಂದ್ರೆ, ನೀವು ಎಂಟ್ರೆನ್ಸ್ ಡೋರ್ನ ಈ ಮೇಲ್ಭಾಗದಲ್ಲ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಏನು ಗೋಪುರವನ್ನ ಕಟ್ತಕ್ಕಂಥದ್ದು. ಸೊ ಅದು ಇವ್ರ ಕಾಲದ ವಿಶೇಷವಾದಂತ ರೂಪ. ಜೊತೆಗೆ ರಂಗಮಂಟಪಗಳು ಇವ್ರ ಕಾಲದಲ್ಲಿ ತುಂಬಾನೇ ಅದ್ಭುತವಾಗಿ ಬೆಳವಣಿಗೆ ಆಯ್ತು. ಮಧ್ಯಭಾಗದಲ್ಲಿ ವೃತ್ತಾಕಾರದ ರಂಗಮಂಟಪ ಕಟ್ಟುವ ಕಲೆ ಹೊಯ್ಸಳರ ಕಾಲದಿಂದನೂ ಕೂಡ ಇತ್ತು. ಆದ್ರೆ 4 ದ್ವಾರಗಳ ಮುಖಾಂತರವಾಗಿ ರಂಗಮಂಟಪದ ಎಂಟ್ರೆನ್ಸ್ ಅನ್ನು ಏನ್ ಹೊಯ್ಸಳರು ಮಾಡಿದ್ರು ಅದನ್ನ ಇವರು ವಿಕಸಿತಗೊಳಿಸ್ಬಿಟ್ಟು ಆ ದ್ವಾರಗಳ ಬಾಗಿಲುಗಳಿಗಿಂತ ಓಪನ್ ಸ್ಕ್ವೇರ್ ನ ಮಾಡ್ತಕ್ಕಂಥ ದೇವಾಲಯಗಳ ಪರಿಕಲ್ಪನೆ ಇವ್ರ ಕಾಲದಲ್ಲಿ ಬಂತು. ಮತ್ತೆ ದೊಡ್ಡ ಸುಖನಾಸಿಗಳು ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಸುಖನಾಸಿ ಅಂತಂದ್ರೆ ಗರ್ಭಗುಡಿಯಲ್ಲಿ ಏನ್ ದೇವ್ರು ಇರ್ತದೆ ಆ ದೇವ್ರನ್ನ ಸುತ್ತ ಒಂದು ವರಾಂಡವನ್ನ ಕ್ರಿಯೇಟ್ ಮಾಡೋದು. ಸೊ ಈ ಕ್ರಿಯೇಟ್ ಮಾಡ್ಬಿಟ್ಟು ಅದು ಏನ್ ಸುತ್ತ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡೋದು. ಈ ತರದ ಒಂದು ಸುಖನಾಸಿಗಳನ್ನ ನಿರ್ಮಾಣ ಮಾಡತಕ್ಕಂತಹ ದೊಡ್ಡ ಪ್ರಮಾಣದ ಸುಖನಾಸಿಯ ಭಾಗವನ್ನ ಕ್ರಿಯೇಟ್ ಮಾಡತಕ್ಕಂಥದ್ದು ಒಂದು ವಿಜಯನಗರ ಕಾಲದ ಡೆವಲಪ್ಮೆಂಟ್ಸ್ ಅಂತ ಕೂಡ ಹೇಳ್ತೀವಿ. ನೋಡಿ, ನಮ್ಮ PUC ಪುಸ್ತಕಗಳಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ ಅದನ್ನ. ಗರ್ಭಗುಹಗಳು, ಅರ್ಧ ಮಂಟಪಗಳು, ಸುಖನಾಸಿಗಳು ಮತ್ತು ಮಹಾಮಂಟಪಗಳ ಶೈಲಿಗಳನ್ನ ಇವು ಹೊಂದಿದ್ವು ಅಂತ. ನೋಡಿ, ಕಂಬಗಳಲ್ಲಿ ಏನಾಗಿತ್ತು ಅಂತಂದ್ರೆ, ಕಂಬಗಳಲ್ಲಿ ಸಾಮಾನ್ಯ ಆಸರೆಗಂಬಗಳು ಬಹುಕೋನಗಳನ್ನ ಹೊಂದಿರತಕ್ಕಂಥದ್ದು. ಅಂದ್ರೆ ಮಲ್ಟಿ ಡೈಮೆನ್ಷನಲ್ಲಿ ಅವುಗಳಿಗೆ ಇರ್ತಕ್ಕಂಥ ಕಂಬಗಳನ್ನ ಕಟ್ಟತಕ್ಕಂಥದ್ದು ಅಷ್ಟಪಥಗಳ ವ್ಯವಸ್ಥೆಯನ್ನ ಹೊಂದಿತ್ತು ಅಂತ ಹೇಳ್ಬೋದು. ದೇವಾಲಯದ ಗೋಡೆಗಳಿಗೆ ಜನಪದ ಸನ್ನಿವೇಶಗಳನ್ನ ಮತ್ತು ದೇವಾದಿ ದೇವತೆಗಳ, ಆನೆಗಳ, ಕುದುರೆಗಳ ಮುಂತಾದ ಶಿಲ್ಪಗಳನ್ನ ಕೆತ್ತುತ್ತಾ ಇದ್ರು. ಆದ್ರೆ ಫಸ್ಟ್ ಟೈಮ್ ಇದು ನೆನ್ಪಿಟ್ಕೊಳ್ಳಿ, ಇವರ ಶೈಲಿಯ ಗೋಡೆಗಳಲ್ಲಿ ಕಂಡು ಬಂದಿದ್ದು ಜನಪದ ಸನ್ನಿವೇಶಗಳು. ಇದು ವೆರಿ ಇಂಪಾರ್ಟೆಂಟ್. ಆ ಕಾಲದ ಜನಪದ ಸನ್ನಿವೇಶಗಳನ್ನ ವಿಜಯನಗರದ ದೇವಾಲಯಗಳ ಗೋಡೆಗಳ ಮೇಲೆ ನಾವು ಕಾಣಬಹುದಾಗಿತ್ತು. ಇದು ಮಾಮೂಲಿ. ಇನ್ನು ಉಳಿದಿದ್ದೆಲ್ಲ ಇದು ಯಾವಾಗಲೂ ಇರ್ತಾ ಇತ್ತು ಎಲ್ಲರ ಒಂದು ಆರ್ಕಿಟೆಕ್ಚರ್ಸ್ ಅಲ್ಲಿ. ಫಸ್ಟ್ ಟೈಮ್ ದ ಸ್ಪೆಷಲ್ ಆರ್ಕಿಟೆಕ್ಚರ್ಸ್ ಡೆವಲಪ್ಮೆಂಟ್ ಆಗಿದ್ದು ಇದು. ನೆಕ್ಸ್ಟ್, ದೇವಾಲಯದ ಆವರಣದಲ್ಲಿ ಸಂಗೀತ, ನೃತ್ಯ, ನಾಟಕ ಕಲಾ ಪ್ರದರ್ಶನಕ್ಕೆ ಸಂಗೀತ ಮಂಟಪಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು ಇವ್ರ ಕಾಲದಲ್ಲಿ ಬರ್ತಾ ಹೋಯ್ತು. ಯಾಕೆಂದ್ರೆ ಈ ಹಿಂದೆನೂ ಬರ್ತಾ ಇತ್ತು, ಆದ್ರೆ ಇದಕ್ಕೊಂದು ರಂಗಮಂಟಪದ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ.
ಮತ್ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ದೇವಾಲಯದ ಪ್ರವೇಶ ದ್ವಾರದ ಮೇಲೇನೆ ಬೃಹದಾಕಾರವಾದಂತಹ ರಾಯಗೋಪುರಗಳನ್ನ ಕಟ್ಟುವಂತ ಕ್ರಿಯೆ ಕೂಡ ಇವ್ರ ಕಾಲದಲ್ಲಿ ಎಂಟ್ರೆನ್ಸ್ ಆಗಿತ್ತು ಅಂತ. ಇನ್ನು ಕಲ್ಯಾಣ ಮಂಟಪವನ್ನು ದೇವತೆಗಳಲ್ಲಿ ದೇವತೆಗಳ ಮದುವೆಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈಗಲೂ ನೀವು ನೋಡ್ತೀರಿ, ಎಲ್ಲಾ ತಿರುಪತಿ ತಿಮ್ಮಪ್ಪನ ದೇವಾಲಯಗಳು, ಏನು ಬಾಲಾಜಿಯ ದೇವಾಲಯಗಳಿದಾವೆ, ಅಲ್ಲೆಲ್ಲ ಕೂಡ ಪ್ರತಿ ಸಾರಿ ತಿರುಪತಿ ಕಲ್ಯಾಣಗಳು, ತಿರುಮಲ ಕಲ್ಯಾಣಗಳು ಅನ್ನೋ ಹೆಸರಿನಲ್ಲಿ ಕಲ್ಯಾಣ ಮಹೋತ್ಸವ ನಡೀತಾ ಇರ್ತದೆ. ಆ ಕಲ್ಯಾಣ ಮಹೋತ್ಸವದ ಕಲ್ಪನೆಗಳನ್ನ ಶುರು ಮಾಡಿದ್ದೆ ವಿಜಯನಗರದ ಕಾಲದಲ್ಲಿ. ಹಾಗಾಗಿ ಇವು ಅತ್ಯಂತ ಸುಂದರವಾಗಿರ್ತಕ್ಕಂಥ ಎಲ್ಲಾ ಆರ್ಕಿಟೆಕ್ಚರ್ಸ್ ನಾವು ಹಂಪಿನಲ್ಲಿ ಕಾಣಬಹುದು ಆ ಕಾಲಕ್ಕೆ ಅಂತ. ಓಕೆ, ಇನ್ನು ದೇವಾಲಯದ ಗರ್ಭಗುಡಿಯಲ್ಲಿ ಸುಖನಾಸಿಗಳು, ರಂಗಮಂಟಪ, ಹಜಾರ, ಪಡಸಾಲೆಗಳ ಮಹಾಮಂಟಪಗಳನ್ನು ಕೂಡ ಇಲ್ಲಿ ಕಾಣಬಹುದು. ಇನ್ನು ಕಲ್ಯಾಣ ಮಂಟಪಗಳ ಜೋಡಣೆ ಇತ್ತಲ್ಲ, ಇದು ಸಾಮಾನ್ಯವಾಗಿ ಧಾರ್ಮಿಕ ಉತ್ಸಾಹಕ್ಕೆ ಬಳಸ್ತಕ್ಕಂಥದ್ದು ಅಂತ ಕೂಡ ಹೇಳ್ತೀವಿ. ಆದ್ರೆ ದ್ವಾರದ ಪೂರ್ವ ದಿಕ್ಕಿಗೆ ಇವು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಗೆ ಈ ಕಾಲದ ವಿಶೇಷ. ಮತ್ತು ಹಿಂದೂ ಮತ್ತೆ ಮುಸ್ಲಿಂ ಶೈಲಿಗಳ ಸಮಾಗಮ ನೆನ್ಪಿಟ್ಕೊಳ್ಳಿ. ಹಂಪೆಯ ಕಮಲಾ ಮಹಲ್ಲು, ಗಜಶಾಲೆ, ರಾಣಿಯರ ಸ್ನಾನಘಟ್ಟ ಇಂಥವುಗಳಲ್ಲಿ ಹಿಂದೂ ಮುಸ್ಲಿಂ ಶೈಲಿಯ ಇಂಡೋಸಾರ್ಸೆನಿಕ್ ಶೈಲಿಯ ಒಂದು ಆರ್ಕಿಟೆಕ್ಚರ್ಸ್ ಅನ್ನ ಕೂಡ ಕಾಣಬಹುದು ನಾವು ಇವ್ರ ಕಾಲದಲ್ಲಿ. ಇನ್ನು ಕಂಬಗಳುಳ್ಳ ತೆರೆದ ಕಲ್ಯಾಣ ಮಂಟಪಗಳಿದಾವೆ, ಆದ್ರೆ ದೇವಾಲಯಗಳಲ್ಲಿ ಕಂಬಗಳ ಲೆಕ್ಕ ಇಡ್ತಿರ್ಲಿಲ್ಲ. ಆದ್ರೆ ಟೋಟಲ್ ಅಂತವುಗಳನ್ನ ಏನಂತ ಕರಿತಾ ಇದ್ದು ಅಂದ್ರೆ 1000 ಕಂಬಗಳು ಅಂತ ಕೂಡ ಹೆಸರು ಹೇಳ್ತಕ್ಕಂಥ. ಬಟ್ 1000 ಕಂಬಗಳು ಇರ್ತಿತ್ತ ಅಂದ್ರೆ ಇಲ್ಲ. ನೆಕ್ಸ್ಟ್ ಭವ್ಯತೆ, ಸೌಂದರ್ಯತೆ, ಭಾವ ಪ್ರದರ್ಶನಕ್ಕೆ ಹಲವಾರು ಅವಕಾಶಗಳನ್ನು ಕೊಡ್ತಾ ಇದ್ರು. ನಮಗೆ ಮುಂದೆ ಕೇಳಬಹುದಾದ ಪ್ರಶ್ನೆ ಇದೇನೆ, ಯಾವ ತರದ ಕಲ್ಲುಗಳ ಬಳಕೆ ಇವ್ರ ಕಾಲದಲ್ಲಿ ಆಗಿತ್ತು ಅಂತಂದ್ರೆ ಬೆಣಚು ಕಲ್ಲುಗಳ ಬಳಕೆಯನ್ನ ಈ ಕಾಲದಲ್ಲಿ ಮಾಡಿದ್ರು ಅನ್ನೋದು ಕೂಡ ವೆರಿ ಸ್ಪೆಷಲ್ ಆದಂತ ಮ್ಯಾಟರ್. ಓಕೆ, ಸೊ ನೆಕ್ಸ್ಟ್ ಬರೋಣ. ವೆರಿ ಇಂಪಾರ್ಟೆಂಟ್ ಆಗಿ ವಿಜಯನಗರದ ವಾಸ್ತುಶಿಲ್ಪವನ್ನ ಯುನೆಸ್ಕೋ ದಿ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿದಂತ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಓಕೆ, ವರ್ಷ ಯಾವುದು ಅಂತ ನೀವು ಇಮ್ಯಾಜಿನ್ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ನೀವು ಸರಿಯಾಗಿ ನೋಡ್ಬೋದು. ದಿ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ನಮ್ಮಲ್ಲಿ ಓಕೆ 86 ಅಲ್ಲಿ ಬಂತು, 87 ಅಲ್ಲಿ ಬಂತು, 2012 ಅಲ್ಲಿ ಬಂತು. ವಿಜಯನಗರ ಮೊದಲನೇ ಬಾರಿಗೆ ನಮ್ಮಲ್ಲಿ ಸೈಟ್ ಆಯ್ತು. ದೆನ್ ಪಟ್ಟದಕಲ್ಲು, ದೆನ್ ನಮ್ಮಲ್ಲಿ ನೋಡ್ಬೋದು ಯಾವುದು ಪಶ್ಚಿಮ ಘಟ್ಟಗಳ ಸರಣಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಬನ್ನಿ, ದಿ ವರ್ಲ್ಡ್ ಹೆರಿಟೇಜ್ ಸೈಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಿಶ್ವ ಪರಂಪರೆಯ ತಾಣವಾಗಿ ಅಂಗೀಕೃತ ಆಗತ್ತೆ 1986ಗೆ. ಓಕೆ, 1986ಗೆ ನಮ್ದು ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಇದನ್ನ ಏನ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ನೋಡಿ, ಈ ಹಂಪೆಯನ್ನ ಕೂಡ ನಮ್ಮಲ್ಲಿ ಭಾರತದ ಪಾಂಪೆ ಅಂತ ಕೂಡ ಕರೀತಾರೆ ಇದನ್ನ. ಯಾಕೆ ಅಂತಂದ್ರೆ ಇಟಲಿಯ ಒಂದು ಏಕೀಕರಣ, ಇಟಲಿಯ ಏನ್ಸಿಯಂಟ್ ಇಟಲಿಯ ಒಂದು ಸಿವಿಲೈಸೇಷನ್ಸ್ ಗಳನ್ನೆಲ್ಲ ನೋಡುವಾಗ ಪಾಂಪೆ ಇಸ್ ವೆರಿ ಹೈಯೆಸ್ಟ್ ರೋಮನ್ ಆರ್ಕಿಟೆಕ್ಚರ್ ಶೈಲಿಯ ಡೆವಲಪ್ಮೆಂಟ್. ಅಂದ್ರೆ ರೋಮನ್ನರ ವಾಸ್ತುಶೈಲಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದೆ ಈ ಪಾಂಪೆ. ಅದಕ್ಕಾಗಿ ಇದನ್ನ ಏನಂತಾರೆ ಅಂದ್ರೆ ಭಾರತದ ಪಾಂಪೆ ಅಂತ ಕೂಡ ಕರೀತಾರೆ. ಮತ್ತೆ ಅದನ್ನೇನು ಸ್ಪೆಲ್ಲಿಂಗ್ ತಪ್ಪಾಗಿದೆ ಅನ್ಕೋಬೇಡಿ, ಅದ ಕರೆಯೋದೇ ಹಾಗೆ. ಭಾರತದ ಪಾಂಪೆ ಅಂದ್ರೆ ಇಟಲಿಯ ಪಾಂಪೆ ಏನಿದೆ ಅದನ್ನ ನಮ್ಮ ಭಾರತಕ್ಕೆ ಹೋಲಿಸಿ ರೋಮನ್ ಆರ್ಕಿಟೆಕ್ಚರ್ ಶೈಲಿಯ ಅತ್ಯುನ್ನತ ಸರಣಿಗಳನ್ನು ನಾವಿಲ್ಲಿ ಕಾಣಬಹುದು ಅಂತ ಕೂಡ ಅವರು ಹೇಳುತ್ತಾರೆ. ಇನ್ನು ವಿಜಯನಗರದ ವಾಸ್ತುಶಿಲ್ಪದ ತವರು ಅಂತ ಕೂಡ ನಾವು ಹೇಳಿದ್ವಿ. ಆದ್ರೆ 1565ರ ವೇಳೆಗಾಗ್ಲೇ ಸಾಮಾನ್ಯವಾಗಿ ಅವಾಗ ತಾಳಿಕೋಟೆ ಕದನ ನಡೀತು. ಸೊ ಅಲ್ಲಿಗೆ ಅದರ ಒಂದು ಲೂಟಿ ಶುರುವಾಗ್ತಾ ಹೋಯ್ತು. ಹಾಗಾಗಿ ಇನ್ನೂ ಕೆಲವರು ಇದನ್ನ ಹೇಳ್ತಾರೆ ಬಯಲು ಸೀಮೆಯ ವಸ್ತು ಸಂಗ್ರಹಾಲಯ ಅಂತ ಕೂಡ. ಬಹಳ ಅದ್ಭುತವಾಗಿರ್ತಕ್ಕಂತಹ ಅವಶೇಷಗಳನ್ನೆಲ್ಲ ಇಲ್ಲಿ ನೋಡ್ತಾ ಹೋದ್ರೆ ಆರ್ಕಿಟೆಕ್ಚರ್ಸ್ ನ ಅತ್ಯುನ್ನತ ಶೈಲಿಯನ್ನ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಸಾರ್ವಜನಿಕರ ಕಟ್ಟಡಗಳು ದಿಕ್ಕಿಗಳಿಗೂ ಚೆದರು ಹೋಗಿರತಕ್ಕಂಥದ್ದು ಮತ್ತು ಮುಸ್ಲಿಮರ ದಾಳಿಗಳಿಗೆ ಸಿಕ್ಕು ಇವು ಹಾಳಾಗ್ತಾ ಹೋದವು. ಆದ್ರೆ ಕಲ್ಲರಳಿ ಹೂವಾದ ಹಂಪೆಯ ಕಲೆ ಕನ್ನಡದ ಕಂಪನ್ನ ಬೀಸುತ್ತಾ ಇವತ್ತು ಕೂಡ ಪ್ರೇಕ್ಷಕರನ್ನ ಕೈ ಬೀಸಿ ಕರೆಯುತ್ತಿದೆ ಅಂತ ಕೂಡ ಹೇಳುತ್ತಾರೆ. ಓಕೆ, ಹಾಗಾಗಿ ವಿಶ್ವಸಂಸ್ಥೆ ಯುನೆಸ್ಕೋ ಏನ್ ಮಾಡ್ತು ಅಂದ್ರೆ ವಿಶ್ವ ಪರಂಪರೆಯ ತಾಣವನ್ನಾಗಿ 1986 ಅಲ್ಲಿ ಇದನ್ನ ಏನ್ ಮಾಡ್ತು, ಅಂಗೀಕೃತಗೊಳಿಸ್ತು. ಇನ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಹಂಪೆಯ ಸ್ಮಾರಕಗಳ ಬಗ್ಗೆ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಓಕೆ, ಹಂಪೆಯ ಸ್ಮಾರಕಗಳ ಬಗ್ಗೆ ನಮ್ಗೆ ಅದ್ಭುತವಾಗಿ ಗೊತ್ತಿರಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ಕಾಲಕ್ಕೆ ನಮ್ಮಲ್ಲಿ ಹಂಪೆಯ ಸ್ಮಾರಕಗಳನ್ನ
4 ಭಾಗಗಳಾಗಿ ಡಿವೈಡ್ ಮಾಡತಕ್ಕಂಥದ್ದು ನಮ್ಮಲ್ಲಿ ಕಂಡು ಬರುತ್ತೆ. 4 ಭಾಗಗಳಾಗಿ. ಸೊ ಅದರಲ್ಲಿ ನೀವು ನೋಡ್ಬಹುದಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಅಂತಂದ್ರೆ, ಸಾಮಾನ್ಯವಾಗಿ ದೇವಾಲಯಗಳ ಮೊದಲ ಗುಂಪನ್ನ ಮಾಡ್ತಾರೆ ಧಾರ್ಮಿಕ ಕಟ್ಟಡಗಳ ರೂಪದಲ್ಲಿ. ಎರಡನೇದನ್ನ ಜೈನ ವಾಸ್ತುಶಿಲ್ಪ ಅಂತ ಡಿವೈಡ್ ಮಾಡ್ತಾರೆ. ಮೂರನೇದು ಇಸ್ಲಾಮಿಕ್ ವಾಸ್ತುಶಿಲ್ಪ ಅಂತ, ಮತ್ತು ಪೌರ ವಾಸ್ತುಶಿಲ್ಪ ಅಂದ್ರೆ ಸಾರ್ವಜನಿಕ ಕಟ್ಟಡಗಳು ಅಂತ ಡಿವೈಡ್ ಮಾಡಿ ಓದ್ತಾರೆ. ಯಾಕೆಂದ್ರೆ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಆರ್ಕಿಟೆಕ್ಚರ್ಸ್ ನ ಬದಲಾವಣೆಗಳನ್ನ ನಾವು ಕಾಣಬಹುದು. ಅದು ನಿಮ್ಗೆ ಕೂಡ ಗೊತ್ತಿದೆ. ಓಕೆ, ಸೊ ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ, ಅಟೆಂಡ್ ಮಾಡಿ. ಕೃಷ್ಣದೇವರಾಯ ತನ್ನ ಪೂರ್ವದ ದಂಡಯಾತ್ರೆಯ ಯಶಸ್ವಿ ನೆನಪಿಗಾಗಿ ನಿರ್ಮಿಸಿದ ದೇವಾಲಯ ಯಾವುದು ಅನ್ನೋ ಪ್ರಶ್ನೆ. ಓಕೆ, ಯೋಚನೆ ಮಾಡಿ ನೋಡೋಣ. ನೆನಪಿಟ್ಕೊಳ್ಳಿ, ಕೃಷ್ಣದೇವರಾಯ ತನ್ನ ಪೂರ್ವದ ದಂಡಯಾತ್ರೆಯ ಯಶಸ್ವಿ ನೆನಪಿಗಾಗಿ ಕಟ್ಟಿಸಿದ್ದೆ ಹಜಾರ ರಾಮಸ್ವಾಮಿ ದೇವಾಲಯ ಅಂತ ನೆನಪಿಟ್ಕೊಳ್ಳಿ. ಹಂಪೆಯ ಈ ಭಾಗದಿಂದ ಅವನು ತನ್ನ ಪೂರ್ವದ ದಂಡಯಾತ್ರೆ ಕೈಗೊಂಡ್ರೆ ಈ ಭಾಗಕ್ಕೆ ಕೈಗೊಳ್ಬೇಕು, ಅಂದ್ರೆ ಒಡಿಸ್ಸಾ ಉದಯಗಿರಿ ಪ್ರಾಂತ್ಯಗಳಿಗೆ ಕೈಗೊಳ್ಬೇಕು. ಅಲ್ಲಿಂದ ಆತ ನಿರ್ಮಾಣ ಮಾಡಿದ್ದ ಈ ಹಜಾರ ರಾಮಸ್ವಾಮಿ ದೇವಾಲಯ ನೆನಪಿಟ್ಕೊಳ್ಳಿ. ರಾಜಮನೆತನದವರೆಲ್ಲರೂ ಕೂಡ ಪೂಜೆ ಮಾಡಬೇಕು ಅಂದ್ರೆ ಹಂಪೆನಲ್ಲಿ ಯಾವತ್ತೂ ಅವ್ರು ಹೋಗ್ತಾ ಇದ್ದಿದ್ದು ಹಜಾರ ರಾಮಸ್ವಾಮಿ ದೇವಾಲಯಕ್ಕೆ. ಓಕೆ, ತನ್ನ ಪೂರ್ವ ಭಾರತದ ದಿಗ್ವಿಜಯದ ನೆನಪಿಗಾಗಿ ಇದನ್ನ ಆತ ಕಟ್ಟಿಸಿದ 1513ರಲ್ಲಿ. ಇದು ಇಂಪಾರ್ಟೆಂಟ್. ಓಕೆ, ಸೊ ಈ ದೇವಾಲಯದಲ್ಲಿ ವಿಶೇಷ ಏನು ಅಂತಂದ್ರೆ, ಅದರ ಅಂತರಾಳ, ನವರಂಗ ಮಂಟಪ, ಮಹಾಮಂಟಪ, ಕಲ್ಯಾಣ ಮಂಟಪ ಮತ್ತು ದ್ವಾರ ಮಂಟಪಗಳ ದೃಶ್ಯಗಳು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಗೆ ವಿಜಯನಗರದ ವಾಸ್ತುಶಿಲ್ಪದಲ್ಲಿ ಕೂಡ ಕಂಡು ಬರುತ್ತೆ. ಜೊತೆಗೆ ಅವುಗಳ ಗೋಡೆಗಳ ಮೇಲೆ ರಾಮಾಯಣ ಕಥೆಗಳು, ಮಹಾಭಾರತದ ದೃಶ್ಯಗಳು, ಆನೆಗಳು, ಕುದುರೆಗಳು, ಬಂಡಿಗಳು, ಗಣೇಶ, ಸ್ತ್ರೀ ವಿಗ್ರಹಗಳನ್ನ ಗಮನ ಸೆಳಿತಕ್ಕಂಥ ರೀತಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಮತ್ತೆ ಇದೇ ಹಜಾರ ರಾಮಸ್ವಾಮಿಯ ಪಕ್ಕದಲ್ಲಿ ಬರ್ತಕ್ಕಂಥ ಅರಮನೆಯ ಅವಶೇಷಗಳಲ್ಲಿ ಟಂಕಸಾಲೆ ಕಟ್ಟಡಗಳು ಕೂಡ ಪತ್ತೆಯಾಗಿರೋದು ನಮ್ಗೆ ಹಜಾರ ರಾಮಸ್ವಾಮಿ ದೇವಾಲಯದ ಸನ್ನಿಧಿಯಲ್ಲಿ. ಹಂಗಾಗಿ ಪ್ರಶ್ನೆ ಏನ್ ಕೇಳಬಹುದು ಅಂತ ನಿಮ್ಗೆ ನಾನು ಹೇಳ್ದೆ, ಹಂಪೆಯಲ್ಲಿ ವಿಜಯನಗರದ ರಾಜಮನೆತನದವರು ತಮ್ಮ ಪೂಜೆಗಾಗಿ ಅವರು ಹೋಗ್ತಾ ಇದ್ದಿದ್ದು ಹಜಾರ ರಾಮಸ್ವಾಮಿ ದೇವಾಲಯಕ್ಕೆ. ಅದನ್ನ ಕೃಷ್ಣದೇವರಾಯ 1513ರಲ್ಲಿ ಕಟ್ಟಿಸಿದ್ ಯಾಕೆ ಅಂತಂದ್ರೆ ತನ್ನ ಪೂರ್ವ ಭಾರತದ ದಿಗ್ವಿಜಯದ ನೆನಪಿಗಾಗಿ ಅಂತ. ಸೊ ಇನ್ನೊಂದೊಂದು ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಕೃಷ್ಣಸ್ವಾಮಿ ದೇವಾಲಯ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೇವಾಲಯ. ಯಾಕೆ ಅಂತಂದ್ರೆ ಇದನ್ನ ಉದಯಗಿರಿಯ ದಿಗ್ವಿಜಯದ ನೆನಪಿಗಾಗಿ ಅವನು ಇದನ್ನ ಕಟ್ಟಿಸಿದ್ದ. ಅಲ್ಲಿಂದ ತಂದಿರ್ತಕ್ಕಂಥ ಬಾಲಕೃಷ್ಣನ ವಿಗ್ರಹವನ್ನೇ ಆತ ಕೃಷ್ಣ ದೇವಾಲಯದಲ್ಲಿ ಏನ್ ಮಾಡ್ದ, ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಅದನ್ನ ಕೃಷ್ಣಸ್ವಾಮಿ ದೇವಾಲಯ ಅಂತ ಕೂಡ ಕರೆದ. ಅಷ್ಟೇ ಅಲ್ಲದೆ ಅದೇ ಸಮಯದಲ್ಲೇ ಕೂಡ ನಿಮ್ಗೆ ನಾನು ಹೇಳಿದ್ದೆ, ವ್ಯಾಸರಾಯರು ಕೂಡ ಅನೇಕ ಭಕ್ತಿ ಗೀತೆಗಳನ್ನ ರಚನೆ ಮಾಡಿದ್ದೆ ಇದೇ ಕೃಷ್ಣ ದೇವಾಲಯದ ಸನ್ನಿಧಿಯಲ್ಲಿ ಅಂತ. ಹಾಗಾಗಿ ಬಾಲಕೃಷ್ಣ ದೇವಾಲಯ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಣ್ಣದಾದ ದ್ರಾವಿಡ ಶೈಲಿಯ ಗೋಪುರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ದೇವಾಲಯದ ಒಂದು ಸ್ಪೆಷಲ್ ಕಂಡೀಷನ್ಸ್ ಅಂತ ಕೂಡ ನಾವು ಅದನ್ನ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ, ಅಟೆಂಡ್ ಮಾಡಿ. ವಾಸ್ತುಶಿಲ್ಪದಲ್ಲಿ ವಿಜಯನಗರದ ಯಾವ ದೇವಾಲಯದಲ್ಲಿ 56 ಸಂಗೀತ ಕಂಬಗಳಿರುವ ದೇವಾಲಯವೊಂದನ್ನ ನಿರ್ಮಾಣ ಮಾಡಲಾಗಿದೆ ಅಂತ. ಸೊ ನೋಡಿ, ಇದರಲ್ಲಿ ವಿದ್ಯಾಶಂಕರ ದೇವಾಲಯ, ಕಮಲಾ ಮಹಲ್ ಇದೆಯಾ, ದೆನ್ ವಿರೂಪಾಕ್ಷ ದೇವಾಲಯದಲ್ಲಿ ಇದೆಯಾ, ಅಥವಾ ವಿಜಯ ವಿಠಲ ದೇವಾಲಯದಲ್ಲಿ ಇದೆಯಾ ಅಂತ ಯೋಚನೆ ಮಾಡಿ ನೋಡೋಣ. ಸ್ನೇಹಿತರೆ, ಈ ಪ್ರಶ್ನೆಗೆ ವೆರಿ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಡಬಹುದಾಗಿರ್ತಕ್ಕಂಥದ್ದು ಅಂತಂದ್ರೆ ವಿಜಯ ವಿಠಲ ದೇವಾಲಯ ನೆನ್ಪಿಟ್ಕೊಳ್ಳಿ. ಹಂಪೆನಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದೇವಾಲಯ ಅಂತಂತಂದ್ರೆ ಅದು ವಿಜಯ ವಿಠಲ ದೇವಾಲಯ. ವೆರಿ ಇಂಪಾರ್ಟೆಂಟ್. ಓಕೆ, ನೆನ್ಪಿಟ್ಕೊಳ್ಳಿ, ಇದು ವಿಜಯ ವಿಠಲ ಸ್ವಾಮಿ ದೇವಾಲಯ ವೆರಿ ಇಂಪಾರ್ಟೆಂಟ್ ಆಗಿ ಕೊಡ್ತಾರೆ. ಯಾಕೆ ಅಂತಂದ್ರೆ ಇದನ್ನ 1516ರಲ್ಲಿ ಶ್ರೀಕೃಷ್ಣ ದೇವರಾಯ ಇದನ್ನ ನಿರ್ಮಾಣ ಮಾಡ್ತಾನೆ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಇದರಲ್ಲಿ
3 ಮಹಾದ್ವಾರಗಳಿದೆ, 3 ಗೋಪುರಗಳು ಕೂಡ ಇದೆ. 3 ಗೋಪುರಗಳಂದ್ರೆ ನಿಮ್ಗೆ ಹೇಳಿದೆ ನಾನು. ಹೇಗೆ 3 ಗೋಪುರಗಳು ಅಂತಂದ್ರೆ, ಗರ್ಭಗುಡಿಯ ಮೇಲ್ಭಾಗದಲ್ಲಿ ಒಂದು ಗೋಪುರ ಕಟ್ಟದು, ಅದರ ಮುಂದಿನ ರಂಗಮಂಟಪದಲ್ಲಿ ಒಂದು ಗೋಪುರ ಕಟ್ಟದು, ಮತ್ತು ಅದರ ಎಂಟ್ರೆನ್ಸ್ ಡೋರ್ ಅಲ್ಲಿ ಕೂಡ ಒಂದು ಗೋಪುರವನ್ನ ಕಟ್ತಕ್ಕಂಥದ್ದು. ಹಾಗಾಗಿ ಈ ತರದ 3 ಗೋಪುರಗಳನ್ನ ಕಟ್ತಕ್ಕಂಥದ್ದು ಇಲ್ಲಿ ನಾವು ಕಾಣಬಹುದಾದಂತ ವಿಶೇಷವಾದ ಶೈಲಿ. ಮತ್ತೆ ಎದುರಿಗೊಂದು ಅದ್ಭುತವಾಗಿರ್ತಕ್ಕಂಥ ದೀಪ ಸ್ತಂಭ ಇರ್ತಾ ಇತ್ತು. ಈಗೇನ್ ನಿಮ್ಮೆಲ್ಲ ದೇವಸ್ಥಾನದ ಎದುರುಗಡೆ ಒಂದು ದೀಪಾಲೆ ಕಂಬಗಳು ಅಂತ ಏನ್ ಹಾಕ್ತಾರಲ್ಲ, ಅಂತ ದೀಪದ ಕಂಬಗಳ ವ್ಯವಸ್ಥೆ ಶುರು ಮಾಡಿದ್ದೆ ಇಲ್ಲಿದ್ದ. ಓಕೆ, ಭವ್ಯವಾದ ಕಲ್ಯಾಣ ಮಂಟಪ ಕಟ್ಟುವಂತದ್ದು ಕ್ರಿಯೆ ಇಲ್ಲೇನೆ ಶುರುವಾಗಿದ್ದು, ಮತ್ತು ಗರ್ಭಗುಡಿಗೆ ಪ್ರದಕ್ಷಿಣಾ ಪಥವನ್ನ ಕೂಡ ಇಲ್ಲಿ ಮಾಡಲ್ಪಟ್ರು. ನಾನು ನಿಮ್ಗಾಗ್ಲೇ ಹೇಳಿದೆ, ಸುಕುನಾಸಿಯಿಂದ ಇದರ ಸುತ್ತ ಒಂದು ಗರ್ಭಗುಡಿಯಲ್ಲೇ ಅವಕಾಶ ಮಾಡಿಕೊಡೋದು, ದೇವರ ಸುತ್ತ ಸುತ್ತೋದಕ್ಕೆ, ಅದಕ್ಕೂ ಕೂಡ ಅವಕಾಶ ಇದೆ. ಬಟ್ ಇಲ್ಲೇನೆ ವೆರಿ ಇಂಪಾರ್ಟೆಂಟ್ ಇದೇ ಪ್ರಶ್ನೆ. 56 ಸಂಗೀತ ಕಂಬಗಳನ್ನ ಇವೆ. ಅವುಗಳು ಕಂಬಗಳಲ್ಲಿ ಈಗ್ಲೂ ಕೂಡ ಸಪ್ತಸ್ವರಗಳು ಬರುತ್ತೆ ಅಂತ ಕೂಡ ಹೇಳ್ತಾರೆ. ನೀವು ಯಾವ್ದಾದ್ರು ಹಂಪೆಗೆ ಒಂದ್ಸರಿ ಹೋದ್ರೆ, ವಿಜಯ ವಿಠಲ ದೇವಸ್ಥಾನದಲ್ಲಿ ಹೋದ್ರೆ, ಆ ಕಂಬಗಳನ್ನ ಒಂದ್ಸಾರಿ ನೀವು ಬಡದ್ರೆ ಅದರಲ್ಲಿ ಸ್ವರಗಳು ಬರುತ್ತೆ. ಬಟ್ ಅದನ್ನಲ್ಲಿ ನಿಮ್ಗೆ ಮುಟ್ಟೋದಕ್ಕೆ ಬಿಡೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅದು. ಸೊ ಎಲ್ಲರೂ ಹಿಂಗೆ ಬಡದು ಏನಾಗ್ಬಿಟ್ಟಿದೆ ಅಂದ್ರೆ ಅದು ಸ್ವಲ್ಪ ವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ. ಓಕೆ, ಇನ್ನು ಅಲ್ಲಲ್ಲಿ ಒಂದು ಪಂಕ್ತಿಗಳು ಕೂಡ ಇದೆ. ಬಳ್ಳಿ, ಪ್ರಾಣಿ, ಪಕ್ಷಿ, ಯೋಧ, ಹಂಸ, ಕುದುರೆ, ಅನೇಕ ಅವತಾರಗಳನ್ನು ಕೆತ್ತಕ್ಕಂಥದ್ದು, ಮಹಾರಂಗ ಮಂಟಪಗಳನ್ನು ಅಲಂಕೃತಗೊಳಿಸ್ತಕ್ಕಂಥದ್ದು ಕೂಡ ಇದೆ. ಮತ್ತು ಬಹಳ ಸಾರಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಿರೋ ಒಂದು ಪ್ರಶ್ನೆ ಇದೆ, ಏಕಶಿಲಾ ಕಲ್ಲಿನ ರಥ ಇದೆ ಅಲ್ವಾ, ಇದು ಹಂಪೆಯಲ್ಲಿದೆ ಅಂತ ಪ್ರಶ್ನೆ ಯಾವಾಗೂ ಕೇಳಿದ್ದಾರೆ. ಬೈ ಚಾನ್ಸ್ ನಿಮಗೆ ಪ್ರಶ್ನೆ ಹೀಗೂ ಕೇಳಬೇಕು ಅವರು, ಯಾವ ದೇವಾಲಯದ ಎದುರುಗಡೆ ಈ ಏಕಶಿಲಾ ಕಲ್ಲಿನ ರಥ ಇದೆ ಅಂತ. ಏಕಶಿಲಾ ಕಲ್ಲಿನ ರಥ ಯಾವ್ದು ಎದುರುಗಡೆ ಇದೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ವಿಜಯ ವಿಠಲ ಸ್ವಾಮಿ ದೇವಾಲಯದ ಎದುರುಗಡೆ ಈ ಒಂದು ಏಕಶಿಲಾ ಕಲ್ಲಿನ ರಥಗಳು ಕೂಡ ಕಂಡು ಬರ್ತಕ್ಕಂಥದ್ದು ನಮ್ಗೆ ಸಿಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅದೇನೆ ಅಚ್ಯುತರಾಯನ ಗುಡಿ ಅಂತ ಕೂಡ ಕರಿತೀವಿ. ಈ ಅಚ್ಯುತರಾಯನ ಗುಡಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗುಡಿ. 1539ರಲ್ಲಿ ಅಚ್ಯುತರಾಯ ಇದನ್ನ ನಿರ್ಮಾಣ ಮಾಡ್ತಾನೆ. ಕೃಷ್ಣದೇವರಾಯನ ನಂತರ ಈತ ಬರ್ತಕ್ಕಂಥ ಶ್ರೇಷ್ಠ ದೊರೆ ತುಳುನಾಡಿನಲ್ಲಿ, ಅವನು ಅದನ್ನ ನಿರ್ಮಾಣ ಮಾಡ್ತಾನೆ. ಮತ್ತೆ ಇದರಲ್ಲಿ ಮಂಟಪಗಳು ಮತ್ತು ಪಡಸಾಲೆಗಳು ವಿಸ್ತಾರವಾಗಿರ್ತಕ್ಕ, ಪಡಸಾಲ ಅಂದ್ರೆ ಕಾರಿಡಾರ್ಸ್ ಅಂತ ಏನ್ ಕರಿತಿಲ್ಲ, ಕಾರಿಡಾರ್ಸ್ ಕಾಲೇಜಲ್ಲಿ ನೀವೇನ್ ಕಾರಿಡಾರ್ಸ್ ಅಂತಿಲ್ಲ, ಆ ತರ ದೇವಸ್ಥಾನದ ಕಾರಿಡಾರ್ಸ್ ಗಳನ್ನು ತುಂಬಾ ವಿಸ್ತಾರವಾಗಿ ಕಟ್ಟುವ ಕಲೆ ಶುರುವಾಗಿದ್ದು ಇವ್ರ ಕಾಲದಿಂದಲೇ. ಮತ್ತು ಇವ್ರ ಕಾಲದಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನ ಈ ಕಂಬಗಳ ಮೇಲೆ ಕೆತ್ತಲಾಗಿರೋದು. ವೆರಿ ಇಂಪಾರ್ಟೆಂಟ್ ಇಂಥವೇ ಟಾಪಿಕ್ಸ್ ಗಳು ನಿಮ್ಗೆ. ಓಕೆ, ಅಚ್ಯುತರಾಯನ ಗುಡಿಯಲ್ಲಿ ಯಾವುದರ ಒಂದು ಲೀಲೆಗಳನ್ನ ಕೆತ್ತಲಾಗಿತ್ತು ಅಂತ ಕೊಟ್ಬಿಟ್ಟು ರಾಮಾಯಣ ಮಹಾಭಾರತ ಹಿಂಗೇನೋ ಕೊಡ್ತಾರೆ. ಸೊ ಅವಾಗ ನೆನ್ಪಿಟ್ಕೊಳ್ಳಿ, ಶ್ರೀಕೃಷ್ಣನ ಲೀಲೆಗಳನ್ನ ಇದರಲ್ಲಿ ಕೆತ್ತಲಾಗಿತ್ತು ಅಂತ. ಓಕೆ, ಇನ್ನು ಜೊತೆಗೆ ನಿಮ್ಗೆ ಪುರಂದರದಾಸರ ಮಂಟಪ ಕೂಡ ಇಲ್ಲೇ ಇರೋದು. ವೆರಿ ಇಂಪಾರ್ಟೆಂಟ್ ನೋಡಿ, ಪುರಂದರದಾಸರ ದಾಸ ಸಾಹಿತ್ಯದ ಅಗ್ರಜ, ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೆಯುವಂತ ಪುರಂದರದಾಸರ ಮಂಟಪ ಕೂಡ ಇಲ್ಲೇ ಬರುತ್ತೆ. ಜೊತೆಗೆ ಕೃಷ್ಣದೇವರಾಯನ ತುಲಾಭಾರ ಮಂಟಪ ಕೂಡ ಇಲ್ಲಿ ಇರ್ತಕ್ಕಂಥದ್ದು ವೆರಿ ಸ್ಪೆಷಲ್ ಆಗಿದೆ, ತುಲಾಭಾರ ಮಂಟಪ ಕೂಡ. ಓಕೆ, ಸೊ ಇವ್ರ ದೇವಾಲಯಗಳಲ್ಲಿ ಅದು ಒಂದು ಸ್ಪೆಷಲ್, ಯಾವಾಗೂ ಕೂಡ ನಾವು ಕಾಣ್ತಾ ಇರ್ತೀವಿ, ಅದು ಕೂಡ ನಮ್ಗೆ ಸಿಗತ್ತೆ. ನೆಕ್ಸ್ಟ್ ಇವ್ರ ದಾರಿಯಲ್ಲಿ ಅನಂತ ಶಯನ ಗುಡಿ ಬರುತ್ತೆ, ಮತ್ತೆ ಮಾಲ್ಯವಂತ ರಘುನಾಥ ದೇವಾಲಯಗಳು ಕೂಡ ಇಲ್ಲಿ ಬರ್ತವೆ, ಅದು ವೆರಿ ಫೇಮಸ್. ಓಕೆ, ಮತ್ತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ನರಸಿಂಹನ ಎಡತೊಡೆಯ ಮೇಲೆ ಲಕ್ಷ್ಮಿ ಕುಳಿತಿರ್ತಕ್ಕಂಥ ಒಂದು ವಿಚಿತ್ರ ವಾಸ್ತುಶಿಲ್ಪ, ಮೂರ್ತಿ ಶಿಲ್ಪ ಇಲ್ಲಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಡೆಡ್ಲಿ ಅಪೋಸಿಟ್ ಕಲ್ಚರ್ಸ್ ಇದು. ಓಕೆ, ಶ್ರೀ ವಿಷ್ಣು ನರಸಿಂಹನ ಅವತಾರ ತಾಳಿರ್ತಕ್ಕಂಥ ಸಂದರ್ಭದನ್ನ ಕೆತ್ತಲಾಗಿರ್ತಕ್ಕಂಥದ್ದು, ಜೊತೆಗೆ ಎಡತೊಡೆಯ ಮೇಲೆ ಲಕ್ಷ್ಮಿ ಕುಳಿತಿರ್ತಕ್ಕಂಥದ್ದು ಇದೆ, ಜೊತೆಗೆ 7 ಹೆಡವೆ ಶರ್ಪದ ಮೇಲೆ ಕುಳಿತಿರ್ತಕ್ಕಂಥ ಅಂದ್ರೆ ಶೇಷನಯನ ಅಥವಾ ಶೇಷನಾಗ ಅಂತ ಏನ್ ಕರಿತೀವಿ ಅದು ಇದೆ. ಪಕ್ಕದಲ್ಲಿ ಬಡವಿ ಏಕಶಿಲಾ ಲಿಂಗವನ್ನು ಕೆತ್ತಿರ್ತಕ್ಕಂಥದ್ದು, ಕೋದಂಡರಾಮ ದೇವಾಲಯಗಳು, ವರಹ, ಚಂದ್ರಶೇಖರ ಗುಡಿ, ಪಟ್ಟಾಭಿರಾಮ ದೇವಾಲಯಗಳು ಕೂಡ ಹಂಪಿಯಲ್ಲಿ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್. ಅದು ಯಾವಾಗ ಸಿಗತ್ತೆ ನಿಮ್ಗೆ ಅಂದ್ರೆ, ಅಚ್ಯುತರಾಯನ ಗುಡಿಯನ್ನ ನೋಡ್ಬೇಕಾದ್ರೆ ಸಾಲು ಸಾಲು ಇಲ್ಲಿ ಏನಾಗ್ತವೆ, ಈ ದಾರಿ ಉದ್ದಕ್ಕೂ ಈ ದೇವಾಲಯಗಳು ನಿಮ್ಗೆ ಕಂಡು ಬರ್ತಾವೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಇದೆ, ಕಲೆ ವಾಸ್ತುಶಿಲ್ಪದಲ್ಲಿ ಇನ್ನೂ ಅದ್ಭುತವಾದ ಪ್ರಶ್ನೆ ಇದು. ನಾನು ಎಕ್ಸ್ಪೆಕ್ಟ್ ಮಾಡಿರುವಂತ ಪ್ರಶ್ನೆ ಇನ್ನೂ ಕೂಡ ಬಂದಿಲ್ಲ, ಇದು ಎಕ್ಸಾಮ್ಸ್ ಗಳಲ್ಲಿ ಬರಬಹುದು.
ವಿಜಯನಗರ ಕಾಲದಲ್ಲಿ ಹಂಪೆಯ ಹೇಮಕೂಟದಲ್ಲಿ, ನೆನ್ಪಿಟ್ಕೊಳ್ಳಿ, ಹಂಪೆಯ ಹೇಮಕೂಟದಲ್ಲಿ ಒಂದು ಜೈನ ಬಸದಿಯನ್ನ ನಿರ್ಮಿಸ್ತಾನೆ. ಅವನೇ ಇರುಗಪ್ಪ ಅಂತ ಕೂಡ ಕರಿತೀವಿ. ಆದ್ರೆ ಇರುಗಪ್ಪ ನಿರ್ಮಿಸಿದಂತ ಈ ಜೈನ ಬಸದಿ ಇದೆ, ಇದು ಯಾರ ದಂಡನಾಯಕನಾಗಿದ್ದ ಅಂತ ಪ್ರಶ್ನೆ. ಸೊ ಪ್ರಶ್ನೆ ನೋಡಿ, ಎರಡನೇ ಹರಿಹರನ, ಸೊ ಎರಡನೇ ದೇವರಾಯ, ಸಿ ಕೃಷ್ಣ ದೇವರಾಯ, ಡಿ ಅಚ್ಯುತರಾಯ ಅಂತ ಕೂಡ ಇದೆ ಅಲ್ವಾ. ಯೋಚನೆ ಮಾಡಿ ನೋಡೋಣ. ಸೊ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ವಿಜಯನಗರದ ಈ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ಹಂಪೆಯ ಹೇಮಕೂಟದ ಜೈನ ಬಸದಿ ಏನಿದೆ, ಇದನ್ನ ನಿರ್ಮಾಣ ಮಾಡಿದ ಕೀರ್ತಿ ಎರಡನೇ ಹರಿಹರನ ಕಾಲಕ್ಕೆ ಹೋಗುತ್ತೆ. ಈ ಎರಡನೇ ಹರಿಹರನ ಒಬ್ಬ ಶ್ರೇಷ್ಠ ದಂಡನಾಯಕನೇ ಈ ಇರುಗಪ್ಪ. ಈ ಇರುಗಪ್ಪ ತನ್ನ ದಂಡಯಾತ್ರೆಯ ಯಶಸ್ಸಿನ ನಂತರ ಈತ ಈ ಒಂದು ಜೈನ ಬಸದಿಯನ್ನ ಕೂಡ ಕಟ್ತಾನೆ. ಓಕೆ, ಅದು ಕೂಡ ನಿಮ್ಗೆ ನೆನಪಿರ್ಲಿ. ಹೇಮಕೂಟ ಬೆಟ್ಟದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಒಂದು ಅದ್ಭುತವಾದ ಕಲೆ ಇದು. ಓಕೆ, ಇದು ಎರಡನೇ ಹರಿಹರನ ಆಳ್ವಿಕೆಗೆ ಸಂಬಂಧಪಡುತ್ತೆ. ಮತ್ತೆ ಎಕ್ಸಾಮ್ಸ್ ಅಲ್ಲಿ ಈಗ ಆಲ್ರೆಡಿ ಕೇಳಿರುವಂತ ಒಂದು ಪ್ರಶ್ನೆ ಇದೆ, ಗಾಣಗಿತ್ತಿ ಜೈನ ದೇವಾಲಯದ ಬಗ್ಗೆ ಕೇಳಿದ್ದಾರೆ. ಈ ಗಾಣಗಿತ್ತಿ ಜೈನ ದೇವಾಲಯವನ್ನ ನಿರ್ಮಾಣ ಮಾಡಿದವನು ಯಾರು ಅನ್ನೋ ಪ್ರಶ್ನೆ ಬಂದಿದೆ. ಎರಡನೇ ದೇವರಾಯನ ಕಾಲಕ್ಕೆ ಬರ್ತದೆ. ಜೊತೆಗೆ ಪಾರ್ಶ್ವನಾಥನ ಬಸದಿಗಳು ಅಂತ ಕರಿತೀವಿ, ಹಂಪೆಯಲ್ಲಿ ನಿರ್ಮಾಣವಾದಂತ ಪಾರ್ಶ್ವನಾಥನ ಬಸದಿಗಳು, ಇದು ಯಾರ ಕಾಲದ ಉತ್ತಮ ಉದಾಹರಣೆ ಅಂತ ಕೂಡ ನಿಮ್ಗೆ ಕೇಳಬಹುದು. ಹಾಗಾಗಿ ಹಂಪೆಯಲ್ಲಿರುವ ಪಾರ್ಶ್ವನಾಥನ ಬಸದಿಗಳನ್ನ ನಿರ್ಮಾಣ ಮಾಡಿದವನು ಎರಡನೇ ದೇವರಾಯ. ಹಾಗಾಗಿ ಎರಡನೇ ಹರಿಹರ ಮತ್ತು ಎರಡನೇ ದೇವರಾಯನ ಕಾಲದಲ್ಲಿ ಜೈನ ಸಂಸ್ಕೃತಿಯ ಡೆವಲಪ್ಮೆಂಟ್ ಬೇಕಾಗಿರ್ತಕ್ಕಂಥ ಜೈನ್ ಆರ್ಕಿಟೆಕ್ಚರ್ಸ್ ಇವ್ರ ಕಾಲದಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ಒಂದಿದೆ, ಅಟೆಂಡ್ ಮಾಡಿ ಗೊತ್ತಾಗತ್ತೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ವಿಜಯನಗರ ಕಾಲದ ಇಂಡೋ ಇಸ್ಲಾಮಿಕ್ ಶೈಲಿಯ ಉತ್ತಮ ಉದಾಹರಣೆ ಆಗಿದೆ? ಉತ್ತಮ ಉದಾಹರಣೆ ಕಮಲಾ ಮಹಲ್, ಮಹಾನವಮಿ ದಿಬ್ಬ, ವಿದ್ಯಾಶಂಕರ ದೇವಾಲಯ, ಮೇಲಿನ ಎಲ್ಲವೂ ಅಂತ ಇದೆ. ಓಕೆ, ಯೋಚನೆ ಮಾಡಿ ನೋಡೋಣ ಸ್ನೇಹಿತರೆ. ಈ ಪ್ರಶ್ನೆಗೆ ನೀವು ಉತ್ತರ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ, ಇಂಡೋ ಇಸ್ಲಾಮಿಕ್ ಅಥವಾ ಇಂಡೋ ಸಾರ್ಶನಿಕ್ ಶೈಲಿಯ ಉತ್ತಮ ಉದಾಹರಣೆ ಅಂದ್ರೆ ಈ ಕಮಲಾ ಮಹಲ್ ಅಂತ ಕೂಡ ಇದನ್ನ ಕರಿತೀವಿ. ಓಕೆ, ನೆನಪಿಟ್ಕೊಳ್ಳಿ, ಶಿಲ್ಪದಲ್ಲಿ ಅದ್ಭುತವಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಹಂಪಿನಲ್ಲಿ ಬರ್ತಕ್ಕಂಥ ಈ ಕಮಲಾ ಮಹಲ್ ಇರ್ಬೋದು, ರಾಣಿಯರ ಸ್ನಾನಘಟ್ಟಗಳು, ಗಜ ಶಾಲೆಗಳು ಮತ್ತು ರಾಣಿಯರ ಅರಮನೆಗಳು, ಕಾವಲು ಗೋಪುರಗಳು ಕೂಡ ಬರ್ತವೆ. ನೆನ್ಪಿಟ್ಕೊಳ್ಳಿ, ಕಾವಲು ಗೋಪುರಗಳು, ರಕ್ಷಣಾ ಸ್ಥಳಗಳು ಮತ್ತೆ ಮುಸ್ಲಿಮರ ಕಾವಲು ಬುರ್ಜ್ಗಳು ಕೂಡ ಇಸ್ಲಾಮಿಕ್ ಶೈಲಿಯನ್ನ ಹೊಂದಿರತಕ್ಕಂತಹ ಆರ್ಕಿಟೆಕ್ಚರ್ಸ್. ಹಾಗಾಗಿ ಬಹಮನಿ ಸುಲ್ತಾನರ ಪ್ರಭಾವದಿಂದನೇ ಇರಬೇಕು ಅಥವಾ ಆ ಪ್ರಾಂತ್ಯದ ಮೇಲಿನ ಪ್ರಭಾವದಿಂದ ಇರಬೇಕು. ಇಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಅನೇಕ ಕಟ್ಟಡಗಳ ನಿರ್ಮಾಣ ಈ ಕಾಲದಲ್ಲಿ ಆಗಿದೆ. ಓಕೆ, ಅಲ್ಲದೆ ಅಹಮದ್ ಖಾನ್ ನ ಕಾಲದಲ್ಲಿನ ಧರ್ಮಶಾಲಾ, ಕಮಲಾಪುರ ಮತ್ತು ಹೊಸಪೇಟೆಗಳಲ್ಲೂ ಕೂಡ ದೊರೆತಿರ್ತಕ್ಕಂಥ ಗುಮ್ಮಟಗಳು, ಗೋರಿಗಳು ಕೂಡ ಈ ಶೈಲಿಯಲ್ಲಿ ಕಂಡು ಬರ್ತವೆ ಅಂತ. ಹಾಗಾಗಿ ದೊರೆತಿರ್ತಕ್ಕಂಥ ಒಂದು ಗುಮ್ಮಟ ಸಾರ್ಸನಿಕ್ ಶೈಲಿಯಲ್ಲಿ ಇರ್ತಕ್ಕಂಥದ್ದಿದೆ. ನೀವೇನ್ ನೋಡ್ತಾ ಇದ್ದೀರಾ, ಇದು ಕಮಲಾ ಮಹಲ್ ನ ಚಿತ್ರ. ಬಹಳ ಅದ್ಭುತವಾಗಿ ಈ ಒಂದು ಆರ್ಕಿಟೆಕ್ಚರ್ಸ್ ನಮ್ಮಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಅಂತ ಕೂಡ ಅದನ್ನ ಹೇಳ್ತೀವಿ. ನೆಕ್ಸ್ಟ್ ಆಪ್ಷನ್ ಅಲ್ಲಿ ನಿಮಗೆ ಇನ್ನೊಂದಿತ್ತು ಮಹಾನವಮಿ ದಿಬ್ಬ ಅಂತ. ಪ್ರತಿ ಬಾರಿ ವಿಜಯನಗರದ ಸಂಸ್ಥಾನಗಳನ್ನು ನೀವು ನೋಡುವಾಗ ಮಹಾನವಮಿ ದಿಬ್ಬಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 3 ಅಂತಸ್ತುಗಳ ಕಲ್ಲಿನ ವೇದಿಕೆ ಮೇಲೆ ನಿರ್ಮಾಣಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆರ್ಕಿಟೆಕ್ಚರ್ಸ್. ನೆನ್ಪಿಟ್ಕೊಳ್ಳಿ, ಮೊದಲ ಹಂತ ಇದು, ಸೊ ಎರಡನೇ ಹಂತ, ದೆನ್ ಮೂರನೇ ಹಂತ. ಈ ಮೂರನೇ ಹಂತದ ರೀತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಲ್ಲಿನ ವೇದಿಕೆ, ಇದರ ಮೇಲೆ ನಿಂತ್ಕೊಂಡ್ಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಯಶಸ್ವಿಯ ಸೇನಾಪಡೆಗಳ ಪಥಸಂಚಲನಗಳನ್ನ ನೋಡ್ತಾ ಇದ್ರು. ಮತ್ತೆ ನವರಾತ್ರಿಯ 9ನೇ ದಿನದಂದು ಕೂಡ ಇವುಗಳ ಆರಾಧನೆಯನ್ನು ಮಾಡತಕ್ಕಂತ ಹೊಸ ವಿಕ್ರಮ ಕೂಡ ಇಲ್ಲಿ ಕರೀತಾ ಇದ್ರು. ಹಾಗಾಗಿ ಇದನ್ನ ಸಿಂಹಾಸನ ವೇದಿಕೆ ಅಂತನೂ ಕೂಡ ಕರೀತಾ ಇದ್ರು. ಯಾವುದನ್ನ, ಇದೇ ತರ ಪ್ರಶ್ನೆ ಬರುವುದು, ಮಹಾನವಮಿ ದಿಬ್ಬವನ್ನ
ಏನಂತ ಯಾವುದರ ಒಂದು ವಿಚಾರದಲ್ಲಿ ಕರೀತಾರೆ ಅಂತ ಕೇಳ್ಬೋದು. ಹಾಗಾಗಿ ಸಿಂಹಾಸನದ ವೇದಿಕೆ ಅಂತ ಕೂಡ ಕರಿತೀವಿ. ಸೊ ಅದರ ಮೇಲೆ ಕೆಳಗಿನ ಒಂದು 3 ಸ್ಟೆಪ್ಸ್ ಅಲ್ಲಿ ಕೆಳಗಿನ ಪಟ್ಟಿಕೆಯಲ್ಲಿ ಆನೆ ಚಿತ್ರಗಳು, ಕುದುರೆ ಚಿತ್ರಗಳು, ಸಿಂಹ ಚಿತ್ರಗಳು, ನರ್ತಕಿಯರು ಮತ್ತು ಗಾಯಕಿಯರು ಮತ್ತು ಯುದ್ಧ ದೃಶ್ಯಗಳ ಕೆತ್ತನೆಗಳು ಸುತ್ತಲೂ ಕೂಡ ಇವುಗಳ ಪಟ್ಟಿಕೆ ಮೇಲೆ ಕೆತ್ತತಕ್ಕಂತ ಚಿತ್ರಗಳನ್ನು ನಾವು ಕಾಣಬಹುದು. ಈ ತರ ಕೆತ್ತುವಂತಹ ಕ್ರಿಯೆ ಒಂದೊಂದು ಪೋಸ್ಟಲ್ ಕೂಡ ನಾವು ಇದನ್ನ ಕಾಣಬಹುದಾಗಿತ್ತು. ಸೊ ಈ ಕಾಲದಲ್ಲಿ ನೆಕ್ಸ್ಟ್ ಬರ್ತೀವಿ ವಿದ್ಯಾಶಂಕರ ದೇವಾಲಯ ಶೃಂಗೇರಿ. ವೆರಿ ಫೇಮಸ್ ಆಗಿರ್ತಕ್ಕಂಥ ದೇವಾಲಯ ಸ್ನೇಹಿತರೆ ಇದು. ಯಾಕೆ ಅಂತಂದ್ರೆ ವಿಜಯನಗರದ ಅರಸರ ಕಾಲದಲ್ಲಿ ಶೃಂಗೇರಿಯಲ್ಲಿ ನಿರ್ಮಾಣಗೊಂಡ ಅತ್ಯುತ್ತಮ ದೇವಾಲಯ ಯಾವುದು ಅಂತ ಕೇಳ್ತಾರೆ. ಶೃಂಗೇರಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಅತ್ಯುತ್ತಮ ದೇವಾಲಯ ಅಂದ್ರೆ ವಿದ್ಯಾಶಂಕರ ದೇವಾಲಯ. ಇದು ಶೃಂಗೇರಿನಲ್ಲಿ ಬರುತ್ತೆ. ವೆರಿ ಫೇಮಸ್. ಇದು ಕೂಡ ದ್ರಾವಿಡ ಮತ್ತು ಹೊಯ್ಸಳ ಎರಡೂ ಶೈಲಿಗಳ ಒಂದು ಅಪೂರ್ವ ಸಂಗಮ ಅಂತ ಕೂಡ ಇದನ್ನ ಕರೀತಾರೆ. ಸೊ ಇದರಲ್ಲಿ 12 ಅಲಂಕಾರಿಕ ಕಂಬಗಳು ಕೂಡ ಇದ್ದಾವೆ. ಗರ್ಭಗೃಹದಲ್ಲಿ ವಿದ್ಯಾಶಂಕರನ ಲಿಂಗ ರೂಪದ ಮೂರ್ತಿ ಇರತಕ್ಕಂಥದ್ದು ವೆರಿ ಫೇಮಸ್. ಹಂಗಾಗಿ ವಿದ್ಯಾಶಂಕರ ದೇವಾಲಯ ವಿಜಯನಗರದ ಅರಸರು ಶೃಂಗೇರಿಯಲ್ಲಿ ಕಟ್ಟಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಾಲಯ ಅಂತ ನಾವಿದನ್ನ ಹೇಳ್ಬೋದು. ವೆರಿ ಫೇಮಸ್. ನೆಕ್ಸ್ಟ್ ಬರ್ತೀವಿ ವೀರಭದ್ರ ಸ್ವಾಮಿ ದೇವಾಲಯ ಲೇಪಾಕ್ಷಿನಲ್ಲಿ ಬರುತ್ತೆ. ಓಕೆ, ಸೊ ಇದು ಕೂಡ ಅಷ್ಟೇ ಲೇಪಾಕ್ಷಿಯಲ್ಲಿ ಕಟ್ಟಿರ್ತಕ್ಕಂಥ ಹಿಂದೂ ದೇವಾಲಯ. ಶೈವ ಪಂಥವನ್ನ ಶಿವನ ದೇವಾಲಯದ ಒಂದು ರೂಪ. ಇದು ಬಹಳ ಅದ್ಭುತವಾಗಿ ಕಟ್ಟಿದ್ದಾರೆ. ಅದು ವೀರಭದ್ರ ಸ್ವಾಮಿ ದೇವಾಲಯ. ಸೊ ಹಿಂದೂಪುರದ ಬಳಿಯ ಲೇಪಾಕ್ಷಿನಲ್ಲಿ ಇದನ್ನ ಕಟ್ಟಲಾಗಿರುತ್ತೆ. ಸಾಮಾನ್ಯವಾಗಿ ಶೈವ ಪಂಥವನ್ನ ಇದು ಮಾಡ್ತಾರೆ. ಕೃಷ್ಣದೇವರಾಯನ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದಂತ ವಿರುಪಣ್ಣ ಈ ದೇವಾಲಯವನ್ನ ಕೂಡ ಕೆತ್ತುತ್ತಾರೆ. ಸೊ ಇದರ ಕಂಬಗಳ ಮೇಲೆಲ್ಲವೂ ಕೂಡ ಶಿವನ ಗಣಾಧೀಶರುಗಳ ಮೂರ್ತಿಗಳು ಕಂಡು ಬರ್ತದೆ ಮತ್ತು ಶಿವನ ಅಸ್ತಿತ್ವವನ್ನು ತೋರಿಸ್ತಕ್ಕಂಥ ಅನೇಕ ಸುಂದರ ಮೂರ್ತಿಗಳನ್ನು ಕೂಡ ಇವುಗಳಲ್ಲಿ ಕೆತ್ತಲಾಗಿದೆ. ಅದು ಕೂಡ ವೆರಿ ಫೇಮಸ್ ಆಗತ್ತೆ. ನೋಡಿ, ಹಂಪೆನಲ್ಲಿ ಸಾಮಾನ್ಯವಾಗಿ ಇವರ ವಾಸ್ತುಶಿಲ್ಪದಲ್ಲಿ ಅನೇಕ ಕೃತಿಗಳು ಕೂಡ ನಮಗೆ ಕಂಡು ಬರ್ತವೆ. ನೋಡಿ, ವಿರೂಪಾಕ್ಷ ದೇವಾಲಯ 2ನೇ ವಿರೂಪಾಕ್ಷನಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಕ್ಲಾಸ್. ಅದ್ಭುತವಾಗಿರ್ತಕ್ಕಂಥ ತರಗತಿ, ನೆನ್ಪಿಟ್ಕೊಳ್ಳಿ. ವಿರೂಪಾಕ್ಷ ದೇವಾಲಯವನ್ನ ಕಟ್ಟಿರ್ತಕ್ಕಂಥದ್ದು 2ನೇ ವಿರೂಪಾಕ್ಷನ ಕಾಲಕ್ಕೆ. ಹಜಾರ ರಾಮಸ್ವಾಮಿಯಿಂದ ನಾನು ನಿಮ್ಗೆ ಹೇಳಿದೆ, ಪೂರ್ವದ ಮೇಲ ಯಶಸ್ವಿ ದಂಡಯಾತ್ರೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ. ಇನ್ನು ಉದಯಗಿರಿ ಸಂಸ್ಥಾನದ ಮೇಲಿನ ಯಶಸ್ವಿಯ ದಾಳಿಯಿಂದಾಗಿ ಅವನು ಕಟ್ಟಿರ್ತಕ್ಕಂಥದ್ದು ನಿಮ್ಗೆ ಅದನ್ನು ಹೇಳಿದೆ ನಾನು. ಯಾವುದು ಅಂತಂದ್ರೆ ಕೃಷ್ಣಸ್ವಾಮಿ ದೇವಾಲಯ. ಬಾಲಕೃಷ್ಣ ವಿಗ್ರಹವನ್ನು ತಂದ್ಬಿಟ್ಟು ಇಲ್ಲಿ ವಿದ್ಯಾರಣ್ಯರು ಅನೇಕ ಗೀತೆಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ವಿಜಯ ವಿಠಲ ದೇವಾಲಯ. ಇದು ಕೂಡ ಹಂಪೆಯಲ್ಲಿ ಹೇಳಿದೆ ನಿಮ್ಗೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಏಕಶಿಲಾ ಕಲ್ಲಿನ ರಥಗಳನ್ನ ಕಟ್ತಕ್ಕಂಥದ್ದು. 56 ಸಂಗೀತ ಕಂಬಗಳ ರಚನೆ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಅದ್ಭುತವಾದ ವಿಚಾರಗಳು ಇಲ್ಲಿ ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ಅಚ್ಯುತರಾಯನ ಗುಡಿ, ಮಹಾನವಮಿ ದಿಬ್ಬ, ಪಾರ್ಶ್ವನಾಥ ಜೈನ ಬಸದಿ, ಗಾಣಗಿತ್ತಿ ದೇವಾಲಯ ಮತ್ತು ವಿಜಯ ಭವನ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ, ಈ ಪ್ರಶ್ನೆ ನಿಮ್ಗೆ ಯಾಕೆ ಇಷ್ಟೊಂದು ವಾಸ್ತುಶಿಲ್ಪದ ರಚನೆಗಳು ಹಂಪೆಯಲ್ಲಿ ಯಾವ್ಯಾವ ಇದಾವೆ ಅಂತ ಕೇಳಿದ್ರೆ ಇದರಲ್ಲಿ ನಿಮ್ಗೆ ಪ್ರಶ್ನೆ ಇದೇ ತರ ಕೇಳ್ತಾನೆ. ಏನಂತ ಕೇಳ್ತಾನೆ ಎಕ್ಸಾಮ್ಸ್ ಅಲ್ಲಿ, ಈ ಕೆಳಗಿನ ಯಾವ ವಾಸ್ತುಶಿಲ್ಪಗಳು ಹಂಪೆಯಲ್ಲಿ ಇಲ್ಲ ಅಂತ ನಾನು ಕೇಳ್ಬೋದು, ಅಥವಾ ಯಾವ ಹಂಪೆಯಲ್ಲಿ ಇವೆ ಅಂತ ನಾನು ಕೇಳಿ 1, 2, 3, 4 ಕೊಟ್ಬಿಟ್ಟು 1 ಸರಿ 2 ಸರಿ 3 ಸರಿ 4 ಸರಿ ಈ ತರ ಕೊಡ್ತಕ್ಕಂಥದ್ದು ಇರುತ್ತೆ. ಹಂಗಾಗಿ ಅಂತ ಸಂದರ್ಭಗಳಲ್ಲೆಲ್ಲ ಈ ಸ್ಲೈಡ್ಗಳು ನಿಮ್ಗೆ ತುಂಬಾನೇ ಏನ್ ಮಾಡ್ತವೆ, ಹೆಲ್ಪ್ ಮಾಡ್ತವೆ. ಹಂಪೆಯಲ್ಲಿ ಇಷ್ಟು ದೇವಾಲಯಗಳ ಬಗ್ಗೆ ನಿಮ್ಗೆ ತಲೆಯಲ್ಲೆಲ್ಲ ಐಡಿಯಾ ಇರಬೇಕಾಗತ್ತೆ. ಇನ್ನು ಶೃಂಗೇರಿ ಬಗ್ಗೆ ನೀವು ಬರೋದಾದ್ರೆ ಹೇಳಿದೆ, ಅದ್ಭುತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ವಿದ್ಯಾಶಂಕರ ದೇವಾಲಯ. ವೆರಿ ಫೇಮಸ್ ಆಗಿರ್ತಕ್ಕಂಥದ್ದು. ಅದು ವಿದ್ಯಾಶಂಕರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದೆ. ಇನ್ನು ಲೇಪಾಕ್ಷಿ ಶೈವ ಪಂಥವನ್ನ ಹೇಳ್ತಕ್ಕಂಥದ್ದು, ಶಿವನ ಆರಾಧನೆಯನ್ನು ಹೇಳ್ತಕ್ಕಂಥದ್ದು. ಹಾಗಾಗಿ ವೀರಭದ್ರ ಸ್ವಾಮಿ ದೇವಾಲಯ. ತಿರುಪತಿಯಲ್ಲಿ ವೆಂಕಟರಮಣ ಸ್ವಾಮಿ ಅಂತ ಕೂಡ ಕರಿತೀವಿ. ಈ ವೆಂಕಟರಮಣ ಸ್ವಾಮಿ ದೇವಾಲಯ ಕೂಡ ಇದೆ. ತಾಡಪತ್ರಿಯಲ್ಲಿ ಚಿಂತಾಲರಾಯ ದೇವಾಲಯ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ, ಕಾಳಹಸ್ತಿ ವೆರಿ ಫೇಮಸ್. ನೀವು ತಿರುಪತಿ ಅಥವಾ ತಿರುಮಲಕ್ಕೆ ಹೋದ್ರೆ ಅಲ್ಲಿಂದ ಕಾಳಹಸ್ತಿ ನಿಮ್ಗೆ ಸಿಗತ್ತೆ. ಯಾರಾದ್ರೂ ಹೋಗುವಂತವ್ರಿದ್ರೆ ದಯವಿಟ್ಟು ಹೇಳ್ತೀನಿ ಒಂದ್ಸಾರಿ ಕಾಳಹಸ್ತಿ ಕೂಡ ವಿಸಿಟ್ ಮಾಡಿ. ಬಹಳ ಅದ್ಭುತವಾದ ಆರ್ಕಿಟೆಕ್ಚರ್ಸ್ ನೀವು ಅಲ್ಲಿ ನೋಡ್ಬೋದು. ನಾನು ಹೇಳ್ತಾ ಇರೋದು ಯಾವುದೇ ಧರ್ಮ ದೈವ ಅವುಗಳಿಂದ ಆಚೆ ಆರ್ಕಿಟೆಕ್ಚರ್ಸ್ ನ ವಿಚಾರ. ಒನ್ ಟೈಮ್ ಯು ಮಸ್ಟ್ ಅಂಡ್ ಶುಡ್ ವಿಸಿಟ್ ಕಾಳಹಸ್ತಿ. ಸೊ ಅಲ್ಲಿ 1000 ಕಂಬಗಳ ಬಸದಿ 1000 ಕಂಬಗಳ ಶಿವಾಲಯವನ್ನು ನೋಡಬಹುದಾದಂಥದ್ದು.
ಇನ್ನು ಚಿದಂಬರಂ ಅಲ್ಲಿ ಶಿವಾಲಯ ಗೋಪುರವನ್ನು ಕೂಡ ನಾವು ಕಾಣಬಹುದು. ಅದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಈ ದೇವಾಲಯಗಳು ಎಲ್ಲಿದೆ ಅಂತ ಕೇಳ್ತಾರೆ ನಿಮ್ಗೆ. ಕೆಲವೊಮ್ಮೆ ಇವುಗಳನ್ನ ಕೂಡ ನಿಮ್ಗೆ ಏನ್ ಮಾಡ್ತಾರೆ, ಹೊಂದಿಸಿ ಬರೆಯರಿಗೂ ಕೂಡ ಕೇಳ್ತಾ ಇರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಇವು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿಗ್ತಕ್ಕಂಥವು ಅಂತ ಕೂಡ ನಾನು ಹೇಳ್ಬೋದು. ಓಕೆ, ಸೊ ಇಂಥವನ್ನೆಲ್ಲ ನೀವು ನೋಡ್ಕೊಂಡ್ಬಿಟ್ಟು ಹಂಪೆಯ ವಾಸ್ತುಶಿಲ್ಪ ರಚನೆಗಳ ಬಗ್ಗೆ ಕೂಡ ನೋಡಿದ್ರಿ. ದೆನ್ ನಿಮ್ಗೆ ಶೃಂಗೇರಿ, ಲೇಪಾಕ್ಷಿ, ತಿರುಪತಿ, ತಾಡಪತ್ರಿ, ದೆನ್ ಶ್ರೀಶೈಲ, ಕಾಳಾಸ್ತಿ, ಚಿದಂಬರಂ ಬಗ್ಗೆನೂ ಕೂಡ ನೋಡಿದ್ರಿ. ಓಕೆ, ಸೊ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಅಟೆಂಡ್ ಮಾಡಿ. 9ನೇ ಪ್ರಶ್ನೆ, ವಿಜಯನಗರ ಕಾಲದಲ್ಲಿ ಎಲ್ಲಿ ಶ್ರೀಕೃಷ್ಣ ದೇವರಾಯನನ್ನೇ ಕಲ್ಲಿನ ವಿಗ್ರಹ ರೂಪದಲ್ಲಿ ನಿರ್ಮಿಸಲಾಗಿದೆ? ಓಕೆ, ಸೊ ಅದರ ಲೇಪಾಕ್ಷಿ, ಚಿದಂಬರಂ, ಶ್ರೀಶೈಲ, ತಿರುಪತಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಯೋಚನೆ ಮಾಡಿ ನೋಡೋಣ, ಶ್ರೀಕೃಷ್ಣ ದೇವರಾಯನ ಕಲ್ಲಿನ ವಿಗ್ರಹ ಎಲ್ಲಿದೆ ಅಂತ. ಸೊ ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರವನ್ನ ಗೆಸ್ ಮಾಡೋದಾದ್ರೆ ಸ್ನೇಹಿತರೆ, ಅದು ವೆರಿ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೋದು. ಚಿದಂಬರಂ ಅಲ್ಲಿ ಶ್ರೀಕೃಷ್ಣ ದೇವರಾಯನ ಕಲ್ಲಿನ ವಿಗ್ರಹವನ್ನ ಅಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೆ. ಇದು ಯಾವುದೋ ದೊಡ್ಡ ಪುಸ್ತಕದಲ್ಲಿ ಇದೆಯಾ ಅಂತ ಯೋಚನೆ ಮಾಡಬೇಡ್ರಿ. ಇದು ನಮ್ಮ PUC ಪುಸ್ತಕದಲ್ಲಿ ಇದೆ ನೋಡಿ, 2nd PUC ಪುಸ್ತಕದಲ್ಲಿ ಚಿದಂಬರಂ ಎಂಬಲ್ಲಿ ಕೃಷ್ಣದೇವರಾಯನ ಕಲ್ಲಿನ ಮೂರ್ತಿಯ ಶಿಲ್ಪವನ್ನ ಕೂಡ ಕಾಣಬಹುದು. ಓಕೆ, ಇದು ಯಾವ್ದೋ ರಮೇಶ್ ಸರ್ ಯಾವ್ದೋ ದೊಡ್ಡ ಆಥರ್ ಬುಕ್ ಎಲ್ಲ ಹಿಡ್ಕೊಂಬಂದು ಹೇಳ್ತಾರೆ ಅನ್ಬೇಡಿ. ನಾನ್ ನಿಮ್ಗೆ ಕೇಳುವ ಎಲ್ಲಾ ಪ್ರಶ್ನೆಗಳು ಇನ್ ಬಿಟ್ವೀನ್ ನಮ್ DSCRT ಕರ್ನಾಟಕ ರಾಜ್ಯ ಪುಸ್ತಕದಲ್ಲಿರೋ ಪ್ರಶ್ನೆಗಳಲ್ಲೇ ನಾನು ಬಹಳಷ್ಟು ನಿಮ್ಗೆ ಹೈಲೈಟೆಡ್ ಆಗೋನ್ನ ತೋರಿಸ್ತಾ ಇರ್ತೀನಿ. ನೀವು ಬಹಳ ಜನ ಆ ಪುಸ್ತಕಗಳನ್ನ ಓದಿಲ್ಲ ಅಂತ ನನ್ನ ಹತ್ರ ಬಂದು ಪ್ರೂವ್ ಮಾಡ್ಬಿಡ್ತೀರಾ. ಬಟ್ ಇಂಥ ಪ್ರಶ್ನೆಗಳು ಕೊಟ್ಟಾಗ 0 ರಿಸಲ್ಟ್ ಬರ್ತಾವಲ್ಲ, ಭಾರಿ ಆಶ್ಚರ್ಯ ಆಗ್ಬಿಡುತ್ತೆ. ಹಂಪೆಯಲ್ಲಿ ನೋಡಿ, ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಲಕ್ಷ್ಮೀ ನರಸಿಂಹ ಮೂರ್ತಿಗಳು ಗಮನಾರ್ಹವಾಗಿದೆ. ಮತ್ತು ತಮಿಳುನಾಡಿನಲ್ಲಿ ತಿರುಪತಿ ಕುಂಡ್ರಂ ಅಂತಕ್ಕಂಥಲ್ಲಿ ಇರುಗಪ್ಪ ದಂಡನಾಯಕನ ಮೂರ್ತಿ ಶಿಲ್ಪವು ಕೂಡ ನಮ್ಗೆ ಕಾಣುತ್ತೆ. ನೆನ್ಪಿಟ್ಕೊಳ್ಳಿ, ಇರುಗಪ್ಪನ ದಂಡನಾಯಕನ ಮೂರ್ತಿ ಶಿಲ್ಪದ ರೂಪವು ಕೂಡ ತಿರುಪತಿ ಕುಂಡ್ರಂ ನಲ್ಲೂ ಕೂಡ ಕಾಣ್ಬೋದು ಅಂತ. ಮತ್ತು ಅವನ ಪತ್ನಿಯರಾಗಿರ್ತಕ್ಕಂಥ ತಿರುಪತಿಯಲ್ಲಿ ತಿರುಮಲನಲ್ಲಿ ಕೃಷ್ಣದೇವರಾಯ ಮತ್ತು ಅವನ ಪತ್ನಿಗಳು ತಿರುಮಲಾದೇವಿ, ಚಿನ್ನಾದೇವಿಯವರ ಕಂಚಿನ ಪುತ್ಥಳಿಗಳು. ನೆನ್ಪಿಟ್ಕೊಳ್ಳಿ, ಕಂಚಿನ ಪುತ್ಥಳಿಗಳು ಕಂಡು ಬರೋದು ಎಲ್ಲಿ ಅಂತಂದ್ರೆ ತಿರುಪತಿಯಲ್ಲಿ. ಶ್ರೀಕೃಷ್ಣ ದೇವರಾಯನ ಕಲ್ಲಿನ ಮೂರ್ತಿ ಶಿಲ್ಪ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಶ್ರೀಕೃಷ್ಣ ದೇವರಾಯನ ಕಲ್ಲಿನ ಮೂರ್ತಿ ಶಿಲ್ಪ ಕಂಡು ಬರೋದು ಚಿದಂಬರಂ ಅಲ್ಲಿ. ಸೊ ಹಂಗಾಗಿ ವೆರಿ ಬ್ಯೂಟಿಫುಲ್ ಕ್ವಶನ್ಸ್ ಇದು. ಪ್ರಶ್ನೆ ಇನ್ನೊಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಇಂಥ ಪ್ರಶ್ನೆಗಳು ನಿಮ್ಗೆ ಕಣ್ಣೆದುರುಗಡೆ ಬಂದ್ರೂ ಬರ್ಬೋದು, ಅವಾಗ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಶ್ರೀಕೃಷ್ಣ ದೇವರಾಯನ ವಿಜಯನಗರದ ಕಾಲದಲ್ಲಿ ಎಲ್ಲಿ ಶ್ರೀಕೃಷ್ಣ ದೇವರಾಯನ ಕಲ್ಲಿನ ವಿಗ್ರಹವನ್ನ ನಿರ್ಮಿಸಲಾಗಿದೆ ಅಂತ ಕೂಡ ಕೇಳ್ತಾರೆ. ಕೇಳಿದಾಗ ನೆನಪಿರ್ಲಿ, ಲೇಪಾಕ್ಷಿ, ಚಿದಂಬರಂ, ಶ್ರೀಶೈಲ, ದೆನ್ ತಿರುಪತಿ ಅಂತ ಕೊಟ್ರೆ ಅದಕ್ಕೆ ನಿಮ್ಮ ಆನ್ಸರು ಚಿದಂಬರಂ ಆಗಿರ್ಬೇಕು. ಯಾಕೆ ಅಂದ್ರೆ ನಮ್ಮ PUC ಪುಸ್ತಕದಲ್ಲಿ ಬಹಳ ಅದ್ಭುತವಾಗಿ ಇದನ್ನ ಕೊಟ್ಟಿದ್ದಾರೆ ನೋಡಿ. ಚಿದಂಬರಂ ಎಂಬಲ್ಲಿ ಕೃಷ್ಣದೇವರಾಯನ ಕಲ್ಲಿನ ಮೂರ್ತಿ ಶಿಲ್ಪವನ್ನ ಏನ್ ಮಾಡಬಹುದು, ಕಲ್ಲಿನ ಮೂರ್ತಿ ಶಿಲ್ಪವನ್ನ ಕಾಣಬಹುದು ಅಂತ ಬಹಳ ಅತ್ಯುತ್ತಮವಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ಸ್ ಮಾಡಿದ್ದಾರೆ. ದೆನ್ ಅವನ ಪತ್ನಿಯರು ತಿರುಮಲಾದೇವಿ ಮತ್ತು ಚಿನ್ನಾದೇವಿಯರ ತಿರುಪತಿಯಲ್ಲಿ ಇರ್ತಕ್ಕಂಥದ್ದು ಅವನ ಕಂಚಿನ ಪುತ್ಥಳಿಗಳು. ನೆನ್ಪಿಟ್ಕೊಳ್ಳಿ, ಅದು ಯಾವ ಪುತ್ಥಳಿಗಳದು? ಕಂಚಿನ ಪುತ್ಥಳಿಗಳು ನಮ್ಗೆ ಕಾಣೋದು ತಿರುಪತಿಯಲ್ಲಿ. ಹಂಗಾಗಿ ಅದು ಕೂಡ ವೆರಿ ಇಂಪಾರ್ಟೆಂಟ್. ತಿರುಪತಿ ಮತ್ತು ತಿರುಮಲದಲ್ಲಿ ಆ ಮೂರ್ತಿಗಳನ್ನ ನಾವು ಕಾಣ್ಬೋದು. ಓಕೆ, ಹಂಗಾಗಿ ವೆರಿ ಇಂಪಾರ್ಟೆಂಟ್. ನೋಡಿ, ಮೂರ್ತಿ ಶಿಲ್ಪದಲ್ಲಿ ವೆರಿ ಇಂಪಾರ್ಟೆಂಟ್ ಯಾವ್ಯಾವು ಎಲ್ಲೆಲ್ಲಿದಾವೆ ಅಂತ ಕೇಳ್ತಾರೆ. ಹಂಪೆನಲ್ಲೇ ಇರ್ತಕ್ಕಂತಹ ಇಷ್ಟು ಲಿಸ್ಟ್ ಗಳನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಹಂಪೆನಲ್ಲಿ ಇರ್ತಕ್ಕಂಥ ಮೂರ್ತಿ ಶಿಲ್ಪಗಳು, ಈ ಹಿಂದಿನ ಸ್ಲೈಡ್ ಗಳಲ್ಲಿ ನಿಮ್ಗೆ ಹಂಪೆಯ ದೇವಾಲಯಗಳ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಅದೇ ಹಂಪೆನಲ್ಲಿ ಇರ್ತಕ್ಕಂಥ ಮೂರ್ತಿಗಳ ಬಗ್ಗೆನೂ ಕೂಡ ಕೇಳುತ್ತಾರೆ. ಏಕಶಿಲಾ ಕಲ್ಲಿನ ರಥ ನಿಮ್ಗೆ ಹೇಳಿದ ವಿಜಯ ವಿಠಲ ದೇವಸ್ಥಾನದ ಎದುರುಗಡೆ ಇರೋ ಈ ಏಕಶಿಲಾ ಕಲ್ಲಿನ ರಥ ಮತ್ತು ಉಗ್ರ ನರಸಿಂಹನ ರೂಪದಲ್ಲಿರ್ತಕ್ಕಂಥದ್ದು. ಜೊತೆಗೆ ಈಗ ತಾನೇ ಹೇಳಿದೀನಿ ನಿಮ್ಗೆ, ಬಡವಿಲಿಂಗ ಮತ್ತು ಸಾಸಿವೆ ಕಾಳು ಗಣಪತಿ, ಕಡಲೆಕಾಳು ಗಣಪತಿ ವಿಗ್ರಹಗಳು, ಮತ್ತೆ 56 ಸಂಗೀತ ಕಂಬಗಳ ಅದ್ಭುತವಾದ ವಾಸ್ತು ರಚನೆ ಹಂಪೆನಲ್ಲಿ. 56 ಸಂಗೀತ ಕಂಬಗಳ ವಾಸ್ತು ರಚನೆ.
ಇನ್ನು ಕೃಷ್ಣದೇವರಾಯರ ತುಲಾಭಾರ ಮಾಡ್ತಕ್ಕಂಥ ಅನಂತಶಯನ ಮತ್ತು ಅಚ್ಯುತರಾಯನ ಗುಡಿ ಇವು ವೆರಿ ಫೇಮಸ್. ಇನ್ನು ಕಾಳಿ ಭೈರವ ತ್ರಿವಿಕ್ರಮ ಹನುಮಂತನ ವಿಗ್ರಹಗಳು ಕೂಡ ವೆರಿ ಫೇಮಸ್ ಕಾಳಹಸ್ತಿಯ ಪ್ರಾರಂಭದಲ್ಲಿ. ಇನ್ನು ಉದ್ಧನ ವೀರಭದ್ರ ಮತ್ತು ಮಹಾನವಮಿ ದಿಬ್ಬ ಇವಿಷ್ಟು ಬಗ್ಗೆನೂ ಕೂಡ ಹಿಂದಿನ ಸ್ಲೈಡ್ಗಳಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಮಾಡಿದೀನಿ. ಈ ಇಷ್ಟು ಮೂರ್ತಿ ಶಿಲ್ಪಗಳನ್ನ ನಾವು ಎಲ್ಲಿ ಕಾಣಬಹುದು ಅಂದ್ರೆ ಹಂಪೆನಲ್ಲಿ ಕಾಣಬಹುದು. ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಶಿಲ್ಪಗಳನ್ನ ನಮ್ಮಲ್ಲಿ ಇಡ್ಲಾಗಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಮತ್ ನೋಡಿ, ಲೇಪಾಕ್ಷಿ ನಾನು ನಿಮ್ಗೆ ಹೇಳ್ದೆ, ಇದು ಶಿವನ ದೇವಾಲಯ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಶಿವಾಲಯ ಇದು. ಹಂಗಾಗಿ ಏಕಶಿಲಾ ನಾಗಲಿಂಗ ಮೂರ್ತಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಅದು ಲೇಪಾಕ್ಷಿನಲ್ಲಿ ಕಂಡು ಬರುತ್ತೆ. ಏಕಶಿಲಾ ನಾಗಲಿಂಗ ಮೂರ್ತಿಯನ್ನ ಕೆತ್ತಿರ್ತಕ್ಕಂಥದ್ದು. ಮತ್ತೆ ನಂದಿ ವಿಗ್ರಹ ಕೂಡ ಅಲ್ಲೇ ಬರುತ್ತೆ. ಇನ್ನು ನಟರಾಜ, ಗಂಗಾಧರ ಮತ್ತು ಅಷ್ಟದಿಕ್ಪಾಲಕರ ಮೂರ್ತಿ ಶಿಲ್ಪಗಳನ್ನ ಎಲ್ಲಿ ಕಾಣಬಹುದು ಅಂತಂದ್ರೆ ಅದು ಕೂಡ ನಿಮ್ಗೆ ಲೇಪಾಕ್ಷಿನಲ್ಲಿ ಸಿಗತ್ತೆ. ಹಾಗಾಗಿ ಲೇಪಾಕ್ಷಿ ಕೂಡ ನಿಮ್ಗೆ ನೆನಪಿರ್ಲಿ, ಇದು ಶೈವ ಧರ್ಮ, ಶೈವ ಅಂದ್ರೆ ಶಿವನ ಆರಾಧನೆ ಮಾಡ್ತಕ್ಕಂಥವ್ರನ್ನ ಶೈವರು ಅಂತ ಕರಿತೀವಿ, ವಿತಕ್ಕಂಥವ್ರನ್ನ ವೈಷ್ಣವರು ಅಂತ ಕೂಡ ಕರಿತೀವಿ. ಹಾಗಾಗಿ ಶೈವರ ವಿಚಾರದಲ್ಲಿ ಲೇಪಾಕ್ಷಿ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ವಿಜಯನಗರದ ಅರಸರ ಕಾಲದಲ್ಲಿ ಸಿಗತ್ತೆ. ಇನ್ನು ಕಮಲಾಪುರದಲ್ಲಿ ಬಂದ್ರೆ ನಟರಾಜನ ಮೂರ್ತಿ ಇದೆ. ಕಾರ್ಕಳದಲ್ಲಿ ಬಂದ್ರೆ ಬಾಹುಬಲಿ ವಿಗ್ರಹ ಕೂಡ ಇಂಪಾರ್ಟೆಂಟ್. ನಿಮ್ಗೆ ಆಲ್ರೆಡಿ ಒಂದ್ಸರಿ FDA ನಲ್ಲಿ ಕೇಳಿದರೆ ಎಷ್ಟು ಕಡೆ ನಮ್ಮಲ್ಲಿ ಗೊಮ್ಮಟೇಶ್ವರನ ಮೂರ್ತಿಗಳಿವೆ ಅಂತೇಳಿ. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ, ಬಾಹುಬಲಿ ವಿಗ್ರಹದ ರಚನೆ ಕಾರ್ಕಳದಲ್ಲಿ ರಚನೆ ಆಗತ್ತೆ. ಬಾಹುಬಲಿ ವಿಗ್ರಹ ಅದು ಕೂಡ ವೆರಿ ಇಂಪಾರ್ಟೆಂಟ್ ವಿಜಯನಗರ ಕಾಲಕ್ಕೆ. ವೇಣೂರಲ್ಲೂ ಕೂಡ ಬಾಹುಬಲಿ ವಿಗ್ರಹದ ರಚನೆ. ಹಂಗಾಗಿ ಕಾರ್ಕಳ, ವೇಣೂರು ಆಲ್ರೆಡಿ ನಿಮ್ಗಿಲ್ಲಿ ನಮ್ಮ ಪುಸ್ತಕದಲ್ಲಿ ಮೆನ್ಷನ್ ಆಗಿರುವಂತದ್ದು ಇದೆ. ಹಂಗಾಗಿ ಕಾರ್ಕಳ, ವೇಣೂರು ಬಾಹುಬಲಿ ವಿಗ್ರಹಗಳು, ಒಂದು 46 ಅಡಿ ಇದೆ, ಇನ್ನೊಂದು 25 ಅಡಿ ಇದೆ. ಓಕೆ, ಇದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ, ತುಂಬಾ ಅದ್ಭುತವಾದ ಪ್ರಶ್ನೆ. ಈಗ ತಾನೇ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಅದೇ ಪ್ರಶ್ನೆ. ಸೊ ವಿಜಯನಗರದ ಕಾಲದ ಯಾವ ಸ್ಥಳವನ್ನ ಶೈವರ ಅಜಂತ ಅಂತ ಹೇಳಿ ಕರೀತಾರೆ? ಓಕೆ, ಶೈವರ ಅಜಂತ ಅಂತ ಹಂಪೆನ, ಅಜಂತನ, ಲೇಪಾಕ್ಷಿಯನ್ನ ಮತ್ತು ಹೊಸಪೇಟೆನ? ಇಂಪಾರ್ಟೆಂಟ್ ಕ್ವಶನ್ಸ್, ಬಹಳ ಸರಿ ಕೇಳಿರೋ ಪ್ರಶ್ನೆ, ಯೋಚನೆ ಮಾಡಿ. ನೆನ್ಪಿಟ್ಕೊಳ್ಳಿ, ಈ ಪ್ರಶ್ನೆಗೆ ವೆರಿ ಇಂಪಾರ್ಟೆಂಟ್ ಲೇಪಾಕ್ಷಿ, ಶೈವರ ಅಜಂತ ಅಂತ ಕೂಡ ಇದನ್ನ ಕರೀತಾರೆ. ಈ ಹಿಂದೆ ನಿಮ್ಗೆ ಇಲ್ಲಿ ನೋಡಿ ಶೈವರ ಲೇಪಾಕ್ಷಿ ಇದು ಇಷ್ಟು ಕೂಡ ಹೇಳಿದಿರಿ, ಯಾಕೆ ಇಲ್ಲಿ ಶಿವನ ದೇವಾಲಯಗಳ ಆರಾಧನೆ ಅಂತ ಕೂಡ. ಮತ್ತೆ ನಿಮ್ಗೆ ವಿಜಯನಗರದ ಲೇಪಾಕ್ಷಿ ಬಗ್ಗೆ ಕೂಡ ಹೇಳಿದೀನಿ. ಇಲ್ಲೂ ಕೂಡ ನಿಮ್ಗೆ ಲೇಪಾಕ್ಷಿ ವಿಚಾರಗಳನ್ನು ಕೂಡ ಮೆನ್ಷನ್ಸ್ ಮಾಡಿದೀನಿ. ಎಲ್ಲಿದೆ ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಸಿಗ್ತವೆ, ನೆನ್ಪಿಡ್ಕೊಳ್ಳಿ. ಇಲ್ಲಿ ನೋಡಿ, ನಮ್ಮ PUC ಪುಸ್ತಕ ಹೇಳತ್ತಿದನ ಲೇಪಾಕ್ಷಿಯನ್ನು ಶೈವರ ಅಜಂತ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ದೇವಾಲಯದ ಗೋಡೆಗಳಲ್ಲಿ ಮತ್ತು ಮೇಲ್ಚಾವಣಿಗಳಲ್ಲೂ ಕೂಡ ಅನೇಕ ಚಿತ್ರಕಲೆಗಳನ್ನ ನಾವು ಕಾಣಬಹುದು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಹಂಪೆ ಮತ್ತು ಅವರ ಮೊದಲ ರಾಜಧಾನಿ ಆನೆಗೊಂದಿ, ಅದಾದ ಮೇಲೆ ಲೇಪಾಕ್ಷಿಗಳು ವಿಜಯನಗರದ ಚಿತ್ರಕಲಾ ಕೇಂದ್ರಗಳು. ಇದರಲ್ಲಿ ಯಾವುದು ಅಲ್ಲ ಅಂತ ಪ್ರಶ್ನೆ ಕೇಳಿದಾಗ ಇವುಗಳು ನಿಮ್ಗೆ ಸ್ವಲ್ಪ ತಲೆ ಹಿಡಿತವೆ. ಹಂಪೆ, ಆನೆಗೊಂದಿ, ಲೇಪಾಕ್ಷಿ ಇವು ಪ್ರಮುಖ ಚಿತ್ರಕಲಾ ಕೇಂದ್ರಗಳು. ಓಕೆ, ಹಂಪೆಯ ವಿರೂಪಾಕ್ಷ ದೇವಾಲಯ ಮತ್ತು ಲೇಪಾಕ್ಷಿಯ ವೀರಭದ್ರ ದೇವಾಲಯಗಳ ಚಿತ್ರಕಲೆಗಳು ಶೈವ ಪುರಾಣಗಳಿಗೆ ಸಂಬಂಧಪಟ್ಟಿರೋದ್ರಿಂದಾಗಿ ಇದನ್ನ ಹಾಗೆ ಕರೀತಕ್ಕಂಥದ್ದಿದೆ. ಹಾಗಾಗಿ ವಿರೂಪಾಕ್ಷನೊಂದಿಗೆ ಅಂದ್ರೆ ಶಿವನ ಜೊತೆಗೆ ಪಂಪಾಂಬಿಕೆಯ ವಿವಾಹ, ಪಾರ್ವತಿ ಹೇಗೆ ವಿವಾಹವಾದ್ಲು ಅಂತ, ದೆನ್ ಮದನ ವಿಜಯ ಮತ್ತು ತ್ರಿಪುರ ಸಂಹಾರ, ಇಂಥ ಶ್ರೇಷ್ಠ ಚಿತ್ರಕಲೆಗಳನ್ನ ನಾವು ಲೇಪಾಕ್ಷಿಯನ್ನ ಇವೆಲ್ಲ ಕಾಣೋದ್ರಿಂದ ಅದನ್ನು ಶೈವರ ಅಜಂತ ಅಂತ ಕೂಡ ಕರೀತಾರೆ. ಇನ್ನು ಇವ್ರ ಕಾಲದಲ್ಲಿ ಲಲಿತ ಕಲೆಗಳು ತುಂಬಾನೇ ಡೆವಲಪ್ ಆಗಿದೆ ಸ್ನೇಹಿತರೆ. ಲಲಿತ ಕಲೆಗಳಂದ್ರೆ ಸಂಗೀತ, ನೃತ್ಯ ಕಲೆಗಳು ಕೂಡ ಪ್ರೋತ್ಸಾಹಿಸಲ್ಪಡ್ತು. ಹಾಗಾಗಿ ಅನೇಕ ದಾಸಕೂಟ ಮತ್ತು ವ್ಯಾಸಕೂಟ ಅಂತ ಸಂಗೀತದ ಮತ್ತು ಸಾಹಿತ್ಯದ ಒಂದು ಸಮ್ಮೇಳನ ಅಂತ ಕೂಡ ಕರಿತೀವಿ, ಅದು ಕೂಡ ನಡೆದಿದೆ. ಮತ್ತೆ ವಾದಿರಾಜರು, ನಿಮ್ಗೆ ಯಾವಾಗ್ಲೂ ಒಂದು ಫೇಮಸ್ ಗೀತೆ ನೆನಪಿರಬಹುದು ಅಂತ ಅನ್ಕೊಳ್ತೀನಿ. ವಾದಿರಾಜ ನಿಂದ ಸ್ಥಳ, ಬಂದ ಸ್ಥಳ, ಹೋದ ಸ್ಥಳ, ಅದುವೇ ಧರ್ಮಸ್ಥಳ ಅಂತ ಒಂದು ಹಾಡಿದೆ, ಭಕ್ತಿಗೀತೆ, ಕೇಳ್ಕೊಳ್ಳಿ. ಹಾಗಾಗಿ ವಾದಿರಾಜನ ಕಾಲ ಕೂಡ ನೋಡ್ಬೋದು. ವ್ಯಾಸತೀರ್ಥರದ್ದು, ಪುರಂದರದಾಸರ ವಿಚಾರ, ಕನಕದಾಸರ ವಿಚಾರ ಇವೆಲ್ಲ ಈ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ. ಹಾಗಾಗಿ ದಾಸಕೂಟಗಳು ಮತ್ತು
ವ್ಯಾಸಕೂಟಗಳು ಅಂತ ಕೂಡ ಇದನ್ನ ಬಹಳ ಅದ್ಭುತವಾಗಿ ಕರಿತೀವಿ. ಹಾಗಾಗಿ ಪುರಂದರದಾಸರನ್ನ ಈ ಕಾಲದಲ್ಲಿ ರಚನೆಯಾಗಿರ್ತಕ್ಕಂಥ ಕರ್ನಾಟಕ ಸಂಗೀತದ ಒಂದು ಮೇಲ್ಪಂಕ್ತಿಯನ್ನ ನೋಡಬಹುದು. ಹಾಗಾಗಿ ಹಿಂದೂಸ್ತಾನಿ ಶೈಲಿಯನ್ನ ಬಿಟ್ಟು ಒರಿಜಿನಾಲಿಟಿಯನ್ನು ಇಟ್ಕೊಂಡ್ಬಿಟ್ಟು ಹಾಡದಂಥದ್ದು. ಹಾಗಾಗಿ ಇದನ್ನ ಕಾರ್ನಾಟಿಕ್ ಶೈಲಿ ಅಂತ ಕೂಡ ಕರಿತೀವಿ. ಅಂತ ಕಾರ್ನಾಟಿಕ್ ಸಂಗೀತದ ಪಿತಾಮಹ ಅಂದ್ರೆ ಪುರಂದರದಾಸರ ಬಗ್ಗೆ ಕೂಡ ಹೇಳ್ತೀವಿ. ಇನ್ನು ವಿಜಯನಗರದಲ್ಲಿ ಅತ್ಯಂತ ಅನೇಕ ಉತ್ತಮ ನೃತ್ಯಾಲಯಗಳು ಕೂಡ ಇದಾವೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಇದು ಎಕ್ಸಾಮಿಗೆ ಕೇಳ್ತಾರೆ. ಬಂದಂ ಲಕ್ಷ್ಮೀನಾರಾಯಣ ಎಂಬಂತ ನೃತ್ಯಗುರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದ. ನೋಡಿ, ಇದು PUC ಪುಸ್ತಕಗಳಲ್ಲಿ ಎಷ್ಟು ಅದ್ಭುತವಾದ ವಿಚಾರ ಇದೆ, ನಮ್ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಂತಹ ಒಬ್ಬ ನೃತ್ಯ ಗುರು ಯಾರು ಅಂತ ಕೇಳ್ಬೋದು. ಬಂದಂ ಲಕ್ಷ್ಮೀನಾರಾಯಣನನ್ನ ಇದು ಆ ಕಾಲದಲ್ಲಿದ್ದಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ. ಓಕೆ, ಇನ್ನಿವ್ರ ಕಾಲದಲ್ಲಿ ಸಂಗೀತಕ್ಕೆ ತುಂಬಾನೇ ಡಿಪೆಂಡೆಂಟ್ ಇದೆ. ಅನೇಕ ಜನರು ಒಟ್ಟೊಟ್ಟಾಗಿ ಇಲ್ಲಿ ಸಂಗೀತವನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಕೂಡ ನಮ್ಗೆ ಕಂಡು ಬರುತ್ತೆ. ಅದು ಕೂಡ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಸಂಗೀತದಲ್ಲಿ ಮೊಟ್ಟ ಮೊದಲು ಕೃತಿ ರಚನೆ ಆಗಿದ್ದು ಕೂಡ ಇವ್ರ ಕಾಲದಲ್ಲೇ. ಇದು ಫೇಮಸ್. ಕರ್ನಾಟಕ ಸಂಗೀತದಲ್ಲಿ ಈ ಕೃತಿ ರಚನೆ ಆಗಿದ್ದು ಕೂಡ ಇವ್ರ ಕಾಲದಲ್ಲೇ. ವಿದ್ಯಾರಣ್ಯರ ಸಂಗೀತ ಸಾರ ಮತ್ತು ನಿಜಗುಣ ಶಿವಯೋಗಿಯವರ ವಿವೇಕ ಚಿಂತಾಮಣಿ ಮತ್ತು ಕಲ್ಲಿನಾಥನ ಸಂಗೀತ ಕಲಾನಿಧಿ ಕೃತಿಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕೃತಿಗಳು. ಇದನ್ನ ನೀವು ಏನ್ ಮಾಡ್ಬೇಕು, ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಸೊ ಇದು ಅಧ್ಯಯನ ಮಾಡಿದ್ರೆ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್. ಇಂಥ ಶ್ರೇಷ್ಠ ಕೊಡುಗೆಗಳನ್ನ ನಾವು ಈ ಕಾಲದಲ್ಲಿ ಕಾಣಬಹುದು. ಇನ್ನು ಅಣ್ಣಮಾಚಾರ್ಯರು ಅಂತ ಕೂಡ ಕರಿತೀವಿ. ಈ ಅಣ್ಣಮಾಚಾರ್ಯರು ಕೂಡ ತೆಲುಗಿನಲ್ಲಿ ಅನೇಕ ಕೀರ್ತನೆಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಸೊ ಇನ್ನು ಕನಕದಾಸ ಪುರಂದರದಾಸರ ಕೀರ್ತನೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು ಈ ಕಾಲದಲ್ಲಿ. ಇನ್ನು ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಅಂತಕ್ಕಂಥದ್ದು ಹೀಗೇನೆ. ಇನ್ನು ಜಾನಪದ ಕಲೆಗಳಲ್ಲಿ ಕಿನ್ನಾಳ ಕಥೆಗಳನ್ನ ಅತಿ ಹೆಚ್ಚಾಗಿ ಕೆತ್ತಿರ್ತಕ್ಕಂಥದ್ದು ವಿಜಯನಗರ ಕಾಲದಲ್ಲಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಾಟಕಗಳು, ಯಕ್ಷಗಾನಗಳು ಕೂಡ ಪ್ರಗತಿ ಪಥದಲ್ಲಿದ್ವು. ಆಮೇಲೆ ಉನ್ಮಾತ್ರ ರಾಘವ, ತಾಯಿ ಕುಂಡ ಮತ್ತು ಕೃಷ್ಣದೇವರಾಯನ ಜಾಂಬವತಿ ಕಲ್ಯಾಣ ನಾಟಕಗಳು ಕೂಡ ಆ ಕಾಲದಲ್ಲಿ ಪ್ರದರ್ಶನಗೊಳ್ತಿದ್ದಂತ ಬಹಳ ಅದ್ಭುತವಾಗಿರ್ತಕ್ಕಂಥ ನಾಟ್ಯ ಕಲಾ ಶೈಲಿಗಳು ಅಂತ ಕೂಡ ಇದನ್ನ ಕರಿತೀವಿ. ಹಾಗಾಗಿ ಸ್ನೇಹಿತರೆ, ಇವ್ರ ಕಾಲದ ಸಂಗೀತ, ಸಾಹಿತ್ಯ, ಲಲಿತ ಕಲೆ ಮತ್ತು ಇನ್ನೂ ಅದ್ಭುತವಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನ ನಾವು ಎಲ್ಲಿ ಕಾಣಬಹುದು ಅಂತಂದ್ರೆ ಶ್ರೀಕೃಷ್ಣ ದೇವರಾಯನ ಒಂದು ವಿಚಾರದಲ್ಲಿ ನಾವು ಇದನ್ನ ಕಾಣ್ಬೋದು. ಹಾಗಾಗಿ ವೆರಿ ಇಂಪಾರ್ಟೆಂಟ್. ಇದಾಗಿತ್ತು ನಮ್ಮ ಇವತ್ತಿನ ಕಲೆ ಮತ್ತು ವಾಸ್ತುಶಿಲ್ಪದ ವಿಚಾರಗಳಿಗೆ ಸಂಬಂಧಪಟ್ಟಂತಹ ವಿಜಯನಗರದ ಭಾಗ 6ನೇ ವಿಡಿಯೋ. ಒಟ್ಟು ನಿಮ್ಗೆ ವಿಜಯನಗರ ಸಂಸ್ಥಾನದ ಕಂಪ್ಲೀಟ್ ಡೀಟೈಲ್ ಹಿಸ್ಟ್ರಿಯನ್ನ ನಿಮ್ಗೋಸ್ಕರ ಕೊಟ್ಟಿದ್ದೀನಿ. ಓಕೆ, ಎಲ್ಲರೂ ಕೂಡ ಇದನ್ನ ಯೋಚನೆ ಮಾಡಿದ್ರ? ತಮ್ಮೆಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕೆ, ಆಲಿಸಿದ್ದಕ್ಕೆ, ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು.